वल्लभ निर्विघ्नं कुरु मे देव सर्वकार्येषु सर्वदा।
ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಇರಲಿ ಮುಖದಲ್ಲಿ ರಾಜನ ಕಳೆ, ನಗುತ್ತಲಿ ಹರಿಸುವ ನಾವು ಹೊಳೆ. ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ, ಸುರಿಯಲ್ಲಿ ದಿನವೂ ಪ್ರೀತಿಯ ಮಳೆ. ಇರಲಿ ಮುಖದಲ್ಲಿ ರಾಜನ ಕಳೆ, ನಗುತ್ತಲಿ ಹರಿಸುವ ನಾವು ಹೊಳೆ. ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ, ಸೂರ್ಯಲ್ಲಿ ದಿನವೂ ಪ್ರೀತಿಯ ಮಳೆ. ನಮಗೆ 108 ಕಮಿಟ್ಮೆಂಟ್ ಡೈಲಿ ಇರ್ತದೆ, ನಗಾನೆ ಲೈಫ್ ಡೀಲ್ ಮಾಡು ಫೈನಲ್ ಆಗಿ ಸಾಯೋದೆ. ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಇಷ್ಟ ಆಗುತ್ತೆ. ಸ್ವಲ್ಪ ಸ್ಲೋ ಆಗಿದ್ರು ಹೆಂಗೋ ಲೈಫ್ ಮ್ಯಾನೇಜ್ ಆಗುತ್ತೆ, ಓವರ್ ಸ್ಪೀಡ್ ಹೋದ್ರೆ ಕನ್ಫರ್ಮ್ ಆಗಿ ಡ್ಯಾಮೇಜ್ ಆಗುತ್ತೆ. ಇನ್ನು ಹೇಳ್ತಾ ಹೋದ್ರೆ ಮುಗಿಸೋದಕ್ಕೆ ನಾಳೆ ಆಗುತ್ತೆ, ಇದು ಒಂದು ವರ್ಲ್ಡ್ ಫೇಮಸ್ ಬುಕ್ ಆಗುತ್ತೆ. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ನಮಗೆ 108 ಕಮಿಟ್ಮೆಂಟ್ ಡೈಲಿ ಇರ್ತದೆ, ನಗಾನೆ ಲೈಫ್ ಡೀಲ್ ಮಾಡು ಫೈನಲ್ ಆಗಿ ಸಾಯೋದೆ. ಮೊದಲು ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಇಷ್ಟ ಆಗುತ್ತೆ. ಸ್ವಲ್ಪ ಸ್ಲೋ ಆಗಿದ್ರು ಹೆಂಗೋ ಲೈಫ್ ಮ್ಯಾನೇಜ್ ಆಗುತ್ತೆ, ಓವರ್ ಸ್ಪೀಡ್ ಹೋದ್ರೆ ಕನ್ಫರ್ಮ್ ಆಗಿ ಡ್ಯಾಮೇಜ್ ಆಗುತ್ತೆ. ಇನ್ನು ಹೇಳ್ತಾ ಹೋದ್ರೆ ಮುಗಿಸೋದಕ್ಕೆ ನಾಳೆ ಆಗುತ್ತೆ, ಇದು ಒಂದು ವರ್ಲ್ಡ್ ಫೇಮಸ್ ಬುಕ್ ಆಗುತ್ತೆ. ಗೆಳೆಯ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಸಾಕು ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು. 2010-11ನೇ ಸಾಲಿನ ಗುರುವಂದನಾ ಕಾರ್ಯಕ್ರಮವನ್ನ ಹಾಗೂ ಸ್ನೇಹಿತರ ಪುನರ್ಮಿಲನ ಕಾರ್ಯಕ್ರಮವನ್ನು ಗುರುವಿನ ಧರ್ಮ. ಆ ಪರಿವರ್ತನೆ ಹಾದಿ ತೋರುವ ಗುರುಗಳಿಗೆ ಈ ದಿನ ಗುರುವಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಾಡಲು ಬರುತ್ತಿದ್ದಾರೆ ಕಮಲ ಹಾಗೂ ತಂಡದವರಿಂದ.
ಈ ಏಳು ಲೋಕದ ನಡುವಿನ ಇಹಪರದ ಸಾಧನೆಗೆ ನೀನೇ ಕಾರಣ. ಏಳು ಲೋಕದ ನಡುವಿನ ಇಹಪರದ ಸಾಧನೆಗೆ ನೀನೇ ಕಾರಣ. ಲಿಂಗಲು ಮೇಲ್ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಥದಲ್ಲಿ ಬದುಕುಳಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಸರ್ ಮುರಳಿ ಮತ್ತು ತಂಡದವರಿಂದ ನೃತ್ಯ ಪ್ರದರ್ಶನ. सुखकर्ता दुःखहर्ता वीराची, दुर्वी पूर्वी प्रेम कृपा जयाची, सर्वांगी सुंदर उदिशेंदुराची, कंठी झळके माळ मुक्ता फळांची. जय देव जय देव जय देव जय देव जय मंगल मूर्ती हो श्री मंगल मूर्ती, दर्शन मागे मन कामना पूर्ती. जय देव जय देव. लंबोदर तू विनायका तू वल्लोळेश्वर मोरया, विघ्नेश्वर तू एकदंत तू मयुरेश्वरा मोरया. लंबोदर तू विनायका तू वल्लोळेश्वर मोरया, विघ्नेश्वर तू एकदंत तू मयुरेश्वरा मोरया. भक्तितुल्य तू गजमुखा तू सिद्धि विनायका. विघ्नराज तू महाराज तू महेशाय तू मोरया, चिंतामणि तू सिद्धिनायका गणाधीशाय मोरया. वक्रतुंड तू गजमुखा तू सिद्धि विनायका, वक्रतुंड तू गजमुखा तू सिद्धि विनायका. गजानन 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 गणराय, गजानन 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 गणराय, गजानन 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 गणराय, गजानन 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 गणराय. गजानन
ಪ್ರೀತಿಯ ಸ್ವಾಗತವನ್ನ ಕೋರಲಿದ್ದಾರೆ ಗೌತಮ್. 2010-11ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ STMC ಸದಸ್ಯರಾದ ವಿಶ್ವನಾಥ್ರವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಟಿವಿ ಸುಂದರಮೂರ್ತಿ ಅವರಿಗೆ ನನ್ನ ಪರವಾಗಿ ಹಾಗೂ ನನ್ನ ಸ್ನೇಹಿತರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವಿಜ್ಞಾನ ಶಿಕ್ಷಕರಾಗಿ ಕೋರಿದಂತಹ ಗೌತಮ್ ರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. रामचंद्राय वेदसे रघुनाथाय नाथाय सीताय पतये नमः। ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜಯಕಾರ. ರಾಮ
ರಿದಮ್ ಆಫ್ ಡ್ಯಾನ್ಸರ್ ಮುರಳಿ ಮತ್ತು ತಂಡದವರಿಗೆ ಧನ್ಯವಾದಗಳು. 11ನೇ ಸಾಲಿನ SSC ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಈ ದಿನ ಏರ್ಪಡಿಸಿದ್ದು, ಎಲ್ಲ ನನ್ನ ಸ್ನೇಹಿತರು ಕೂಡ ತಮ್ಮ ತಮ್ಮ ಪರಿಚಯವನ್ನ ಮಾಡ್ಕೋಬೇಕಾಗಿ ವಿನಂತಿ. ನಮಸ್ಕಾರ, ನನ್ನ ಹೆಸರು ಸುಷ್ಮಿತಾ VS. B.Com ಕಂಪ್ಲೀಟ್ ಆಗಿದೆ, ಹೌಸ್ ವೈಫ್ ಆಗಿದ್ದೀನಿ. ನಮಸ್ಕಾರಗಳು. ನನ್ನ ಹೆಸರು ಭರತ್ DH ಅಂತೇಳಿ. ನಂದು MSc and B.Ed ಕಂಪ್ಲೀಟ್ ಆಗಿದೆ. MSc ಫಿಸಿಕ್ಸ್, B.Ed ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಇವಾಗ ನಾನು ಪ್ರೆಸೆಂಟ್ ಫಿಸಿಕ್ಸ್ ಲೆಕ್ಚರ್ ಆಗಿ ವಿಜಯ ಕಾಲೇಜು ಮತ್ತು 10th CBSE ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ನಂದನ್ ಅಂತ. ನಾನು ಇಲ್ಲಿ SSLC ಲಾಸ್ಟ್ ಮಾಡಿದ್ದು, ಅದೇ ಲಾಸ್ಟಿಗೆ ಮುಂದೆ ಓದಿಲ್ಲ. ನಾನೀಗ ಸೌಂಡ್ ಕ್ಲಸ್ಟರ್ನಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರಂಜಿ ಅಂತ ನಂದು ITI ಕಂಪ್ಲೀಟ್ ಆಗಿದೆ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ITI ಮುಗಿಸ್ಬಿಟ್ಟು JKD ಮೈಸೂರಲ್ಲಿ ವರ್ಕ್ ಮಾಡ್ತೀನಿ. ಅಂತ ಮುಟ್ಟಳ್ಳಿ ಮೈಸೂರು ಇಂಡಸ್ಟ್ರಿಯಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವಿನಯ್ M. ನಾನು ಓದಿರೋದು SSLC ಲಾಸ್ಟು, ಆದರೆ ನಾನು ಮಾಡ್ತಾ ಇರೋದು ವ್ಯವಸಾಯ. ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಎಲ್ಲ ನಮ್ಮ ಗುರುಗಳಿಗೆ ವಂದನೆಗಳು. ನಾನು ಸ್ವಾಮಿ ಅಂದ್ಬಿಟ್ಟು ಬೆಂಗಳೂರಲ್ಲಿ ಜಾಬ್ ಮಾಡ್ಕೊಂಡಿದ್ದೀನಿ. ಮಹಾದೇವ್ ಅಂತ ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಸೂಪರ್ವೈಸರ್ ವರ್ಕ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಮಾಡ್ಕೊಂಡಿದ್ದೀನಿ. ನಮಸ್ಕಾರ. ನನ್ನ ಹೆಸರು ಮನೋಹರ್. ನಾನಿಲ್ಲಿ ಸರ್ವಿಸ್ ಮಾಡಿದ್ದು. ಪ್ರೆಸೆಂಟ್ ಮೈಸೂರಲ್ಲಿ ಇದ್ದೀನಿ. ಆ್ಯಂಡ್ ನನ್ನ ಹೈಯೆಸ್ಟ್ ಎಜುಕೇಷನ್ ಕಾಮರ್ಸ್ MCom. ಆ್ಯಂಡ್ ಈಗ ಪ್ರೆಸೆಂಟ್ ಬ್ಯಾಂಗ್ಳೂರ್ ಕಂಪ್ನಿ ವರ್ಕ್ ಮಾಡಿಕೊಂಡು ಮೈಸೂರಲ್ಲಿ ಇದ್ದೀನಿ. ಥ್ಯಾಂಕ್ ಯು. ಗೌತಮ್ ಅಂತ, ನಾನು ಲಕ್ಷ್ಮೀ ಸಾಗರ ಪಾಂಡವಪುರ KIB ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಯ್ತು, ಹೌಸ್ ವೈಫ್ ಮಾಡ್ಕೊಂಡು ನಾನು ಬೆಂಗಳೂರಲ್ಲಿ ಇದ್ದೀನಿ. ಅಂಗನವಾಡಿ ಹೆಲ್ಪರ್ ಕೆಲಸ ಮಾಡ್ತೇನೆ. ಹೌಸ್ ವೈಫ್ ಹಲೋ, ನನ್ನ ಹೆಸರು ಸರಳ. ನಾನು ಮೈಸೂರಲ್ಲಿ ಹೌಸ್ ವೈಫ್ ಆಗಿ ಮನೇಲೇ ಇದ್ದೀನಿ. ಶ್ರುತಿ ಅಂತ ಹೌಸ್ ವೈಫ್ ಆಗಿ ಮನೇಲೇ ಇದ್ದೀನಿ. ರಜನಿ ಅಂತ ಮನೇಲೇ ಇದ್ದೀನಿ. ಹೆಸರು ಕಮಲ ಅಂತ ಹೌಸ್ ವೈಫ್ ಆಗಿದ್ದೀನಿ. ಹೌಸ್ ವೈಫ್ ಲಕ್ಷ್ಮೀ ಸರ್ಗ. ಮತ್ತೆ ನಾನು ಯಜಮಾನ್ರು ಇರೋದ್ಮೇಲೆ ಸೆಕೆಂಡ್ ಪಾಸ್ ಮಾಡ್ಕೊಂಡು ತಂಡ ಕೊಡ್ತೇನೆ. ನನ್ನ ಹೆಸರು ನಿವೇದಿತಾ ಅಂತ. ನಾನು ಹೌಸ್ ವೈಫ್ ಆಗಿ ಒಂದು ಪ್ರೈವೇಟ್ ಕಂಪ್ನಿಲಿ ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತೀನಿ. ಶಶಿ ತಮ್ಮ ಅನಿಸಿಕೆಗಳನ್ನ ವಿದ್ಯಾರ್ಥಿಗಳು ವಾಲಂಟಿಯರ್ ಯಾರು ಬೇಕಾದ್ರೂ ಬಂದು ಸ್ಟೇಜ್ ಇಸ್ ಯುವರ್ಸ್ ಮಾತಾಡ್ಬೋದು. ತಾವು ಓದಿದಂತ ಸವಿ ನೆನಪುಗಳಿರ್ಬೋದು, ಎಲ್ಲವನ್ನ ಮೆಲುಕು ಹಾಕ್ಬೋದು. ಭರತ್ ಅವರು ಇವಾಗ ತಮ್ಮ ಸವಿ ನೆನಪುಗಳನ್ನ ಮಾತಾಡಲಿದ್ದಾರೆ. ಮೊದಲಿಗೆ ವೇದಿಕೆ ಮೇಲೆ ನೆರೆದಿರುವಂತಹ ನನ್ನ ನೆಚ್ಚಿನ ಶಿಕ್ಷಕರಿಗೆ ವಂದಿಸುತ್ತಾ, ಹಾಗೂ ವೇದಿಕೆ ಮುಂಭಾಗ ನೆರೆದಿರುವಂತಹ ನನ್ನ ಸ್ನೇಹಿತರಿಗೆ ವಂದಿಸುತ್ತಾ, ನನ್ನ ಈ ಸುಸಂದರ್ಭದಲ್ಲಿ ಒಂದೆರಡು ಅನಿಸಿಕೆಗಳನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ಶಿಕ್ಷಕ ಶಿಕ್ಷಿಸುವನು, ಕ್ಷಮಿಸುವನು ಮತ್ತೆ ಕಲಿಸುವನು.
ಆಯ್ತಾ. ಅಂತ ಶಿಕ್ಷಕರಿಗೆ ನಾವು ಒಂದು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿರೋದು ನಮ್ಮ ಎಲ್ಲರ ಒಂದು ಸೌಭಾಗ್ಯ. ನೀವು ಪ್ರತಿ ನೋಡಿ, ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರೋದಕ್ಕೆ ಸುಮಾರು 13-14 ವರ್ಷಗಳು ಬೇಕಾಯ್ತು, ಹೌದಲ್ವಾ? ಎಲ್ಲರೂ ಪ್ರತಿಯಾದಂತ ನೀವೇ ಹೇಳಿದ್ರೆ ನಿಮ್ಮ ವೈಯಕ್ತಿಕ ಅನಿಸಿಕೆಗಳನ್ನ ನೀವೇ ಹಂಚ್ಕೊಂಡ್ರಿ, ನಿಮ್ಮ ವೈಯಕ್ತಿಕ ಇದರಲ್ಲಿ ಕೆಲಸಗಳಲ್ಲಿ ನೀವು ಬಿಜಿ ಆಗಿದ್ರಿ. ಆ ಎಲ್ಲಾ ಕೆಲಸಗಳನ್ನ ನೀವು ಬಿಡುವು ಮಾಡಿಕೊಂಡು ಹಾಗೂ ನಮ್ಮ ಒಂದು ಕರೆ ಬಿಟ್ಟು ಅವರೆಲ್ಲ ಕೆಲಸಗಳಲ್ಲಿ ಎಲ್ಲ ದಸರಾ ರಜೆ ಇವಾಗ ಟೀಚರ್ಸ್ಗೆ ಅವ್ರದೇ ಆದಂತ ಒಂದು ಪ್ಲಾನಿಂಗ್ ಇರುತ್ತೆ. ಅದನ್ನ ಅವರು ಮುಂದೊಡ್ಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಆಮಂತ್ರಣ ಕೋರಿ ಬಂದಿರೋ ನನ್ನ ಎಲ್ಲಾ ಗುರುವಂದಕ್ಕೆ ನಮಸ್ಕಾರವನ್ನು ನೋಡಿ. ಈ ಪ್ರೌಢ ಹೈಸ್ಕೂಲ್ ಅನ್ನೋದು ಏನಿದೆ, ಇಟ್ ಈಸ್ ಏನಂತ ಅಂದ್ರೆ ಅದು ನಮ್ಗೆ ಏನು ಗೊತ್ತಿರೋದಿಲ್ಲ, ನಾಲೆಡ್ಜ್ ಇರಲ್ಲ ನಮ್ಗೆ. ಕೆಲವೊಂದ್ಸಲಿ ನಮ್ಮನ್ನ ಎಲ್ಲಾ ಟೀಚರ್ಸ್ ಬೈದಿದ್ದಾರೆ, ಹೊಡೆದಿದ್ದಾರೆ, ಅದೇ ರೀತಿ ಕಲಿಸಿದ್ದಾರೆ. ಇಲ್ಲಿ ಒಬ್ರು ಟೀಚರ್ಸ್ ಮೇಲೆ ಕೆಳಗೆ ಅಂತ ನಾವು ಹೇಳಕ್ಕಾಗೋದಿಲ್ಲ, ಹೌದಲ್ವಾ? ಎಲ್ಲಾ ಟೀಚರ್ಸ್ ಅವ್ರದೇ ಆದಂತ ಒಂದು ಪ್ರಾಮುಖ್ಯತೆ ನಮ್ಗೆ ಏನ್ ಮಾಡಿದ್ದಾರೆ, ಆ ಒಂದು ಏಜೆನ್ಸಿ ನಮ್ಮ ಬುದ್ಧಿ ಕಲಿಸಿದ್ದಾರೆ ಹೊಡೆದು. ನೋಡಿ, ಇವತ್ತು ನಾವು ಈ ತರ ಇದ್ದೀವಿ. ನಾವು ನಮ್ಮ ವೈಯಕ್ತಿಕ ಕೆಲಸಗಳು ಏನೇ ಆಗಿರ್ಬೋದು, ನಾವು ಯಾವುದೇ ಕೆಲಸಗಳನ್ನ ಮಾಡ್ತಾ ಇರ್ಬೋದು, ಆದ್ರೆ ಇವತ್ತು ನಾವು ಈ ಒಂದು ಸ್ಥಿತಿಗೆ ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಇರುವಂತ ಟೀಚರ್ಸ್. ಸೊ ಇದನ್ನ ನಾವು ಯಾವತ್ತೂ ಮರೆಯಬಾರ್ದು, ಅಲ್ವಾ? ತುಂಬಾ ಜನ ನೋಡಿ, ಬೇಕಾದ್ರೆ ಇವತ್ತು ನಾನು ಹೇಳ್ತೀನಿ, ನಾನು ಕಾಲೇಜ್ PUC ಮಾಡಿದ್ದೀನಿ, BSc ಮಾಡಿದ್ದೀನಿ, MSc ಮಾಡಿದ್ದೀನಿ, B.Ed ಮಾಡಿದ್ದೀನಿ, ಬಟ್ ನನಗೆ ನನ್ನ ಟೀಚರ್ಸ್ ನೆನಪಿಲ್ಲ, ನನ್ನ ಲೆಕ್ಚರ್ಸ್ ನೆನಪಿಲ್ಲ. ಇದು ಆನೆಸ್ಟಿಯಾಗಿ ಹೇಳ್ತಾ ಇರೋದು. ಆದ್ರೆ ಹೈಸ್ಕೂಲ್ ಟೀಚರ್ಸ್ ಪ್ರತಿಯೊಬ್ರು ಏನು ನೆನಪಿದೆ ನನಗೆ. ಸೊ ಪ್ರತಿಯೊಬ್ರು ಯಾಕೆಂದ್ರೆ ಇವತ್ತು ನಾನು ಕೂಡ ಒಂದು ಪ್ರೈವೇಟ್ ಸಂಸ್ಥೆಗೆ ವರ್ಕ್ ಮಾಡ್ತಾ ಇದ್ದೀನಿ. ಆ ಅನುಭವ ಏನು ಅನ್ನೋದು ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅವತ್ತು ನನಗೆ ಗೊತ್ತಿರಲಿಲ್ಲ. ನಾನು ಒಂದು ವಿಷಯನ ಹಂಚ್ಕೊಳ್ಳೋದಕ್ಕೆ ನಿಮ್ ಜೊತೆ ಇಷ್ಟಪಡ್ತೀನಿ. ನಾನು 9th ಫೇಲ್ ಮಾಡಿದವ್ರು ಯಾರು ಅಲ್ಲ, ನಮ್ಮ ಇಂಗ್ಲಿಷ್ ಸರ್. 9th ನಾನು ಇವತ್ತು ಈ ವಿಷಯನ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲ ಅಲ್ಲಿ ಫೇಲ್ ಅಂತ ಅಂದ್ರೆ ಅವರು ಫೇಲ್ ಮಾಡೋದಕ್ಕೆ ಉದ್ದೇಶಪೂರ್ವಕ ಅವ್ರು ನನಗೆ ಅವಕಾಶ ಕೊಟ್ಟಿದ್ರು. ಆ ಅವಕಾಶ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೆ. ನಾನು ಅವತ್ತಿನ ದಿನ ನಾನು 50ಕ್ಕೆ 2 ಮಾರ್ಕ್ಸ್ ತೆಗೆದಿದ್ದೆ. ಅದಕ್ಕೆ ಅವ್ರು ನನ್ನ ಮಾತು ಹೇಳಿದ್ರು, ನೀನು ನನ್ನ ಒಂದು ಮಾತು ಕೇಳಿದ್ರು ಅವರು, ನೋಡಪ್ಪ ಈಗ ನೀನು 10th ಬಂದ್ಬಿಟ್ಟಿದ್ದೆ. ನಾನು 10th ಬಂದ್ಬೇಕಾದ್ರೆ ನಾನು ಕೇಳಿದ್ರೆ ಅವರು, ನೀನು ಇವಾಗ 10th ಬಂದ್ಬಿಟ್ಟಿದೀಯಾ, ನೀನು 50ಕ್ಕೆ 2 ಮಾರ್ಕ್ಸ್ ತೆಗೆದಿದೀಯಾ, ನೀನ್ ಫೇಲು, ನನ್ನ ದೃಷ್ಟಿಲಿ ನೀನ್ ಫೇಲು, ಆಯ್ತಾ? ಹಾಗಾದ್ರೆ ನೀನ್ 10th ಹೆಂಗ್ ಬಂದು ಕೂತ್ಕೊಂಡೆ? ಬಟ್ ಅವಾಗ ನನಗೆ 10th ಫೇಲ್ ಆದ್ರೆ ನಾನು 9th ಕೂತ್ಕೊಳ್ಬೇಕು ಅನ್ನೋ ಪರಿಜ್ಞಾನ ನನಗೆ ಇರಲಿಲ್ಲ. 8th ಕೂತ್ಕೊಳ್ಬೇಕು ಸರ್ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಆ ಒಂದು ಪರಿಜ್ಞಾನನೂ ನನಗೆ ಇರ್ಲಿಲ್ಲ. ಬಟ್ ಅವ್ರು ನನ್ಗಂದ್ರು, ನೀನ್ 8th ಹೋಗ್ಬೇಡ ಕಣಪ್ಪ, 9th ಅಲ್ಲೇ ಕೂತ್ಕೋ, 9th ಪಾಠ ಕೇಳಿದೀಯಲ್ವಾ, ಇನ್ನೊಂದ್ಸಲ 9th ಪಾಠ ಕೇಳು ಅಂತ ಅನ್ಬಿಟ್ಟು ಹಿಂಗೆ ಹೋದ್ವಿ. PS ಮೇಡಮ್ ಸಮಾಜ ಪಾಠ ಮಾಡ್ತಿದ್ರು. ಅವಾಗ ಮೇಡಮ್ ಪಾಠ ಮಾಡ್ತಿದ್ರು, ಹೋದೆ. ಆಗ ಸರ್ ಹೇಳಿದ್ರು, ಇವನು ಒಳಗಡೆ ಕರ್ಕೊಳ್ಳಿ ಸರ್, ಒಳಗಡೆ ಕರ್ಕೊಳ್ಳಿ ಮೇಡಮ್ ನೀವು ಇವನ್ನ, ಇನ್ನೊಂದ್ಸಲ ಓದ್ಲಿ ಅಂತ ಹೇಳಿದ್ರು. ಬಟ್ ಅವತ್ತು ನನಗೆ ಮುಜುಗರ ಆಗಿತ್ತು. ಬಟ್ ಇವತ್ತು ಅದೇ ವಿಷಯ ನನಗೆ ಹೆಮ್ಮೆ ಆಗ್ತಿದೆ. ನಾನು ಇರೋವರೆಗೂ ಆ ಸರ್ನ ನೆನೆಸ್ಕೊತಾನೆ ಇರ್ತೀನಿ. ನಾನು ಇರೋವರೆಗೂ ಆ ಸರ್ನ ನೆನೆಸ್ಕೊತಾನೆ ಇರ್ತೀನಿ. ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. JR ಸರ್ ನನಗೆ ಲಡಾಖಿ ಅಂತ ಆಗೋಗಿ ಗೊತ್ತಿರಲಿಲ್ಲ. ನಾನು 9th ಓದ್ಬೇಕಾದ್ರೆ 10th ಓದ್ಬೇಕಾದ್ರೆ. ಅದಕ್ಕಿಂತ ಮುಂಚೆ ನಮಗೆ JNM ಅಷ್ಟು ಚೆನ್ನಾಗಿ ಹಿಂದಿ ಮಾಡ್ಕೊಟ್ಟಿದ್ರು. ಬಟ್ ಅವಾಗ ಏನು ಅಂತಂದ್ರೆ ನಮ್ಗೆ ನಾಮತೆ ಅದ ರೀತಿ ನಾವು ಇಟ್ಟಿದ್ದು. ನಮ್ಗೆ ಯಾರು ನಿಮ್ಗೆ ಗೊತ್ತಿದ್ದಲ್ಲ ಆ ಏಜಲ್ಲಿ ನಾವು ಹೇಗಿರ್ತಿದ್ವಿ ಅಂತ ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ದುಸ್ಥಿತಿನೇ ನಾವಿದ್ವಿ. ಸೊ ನಮ್ಗೆ ಲಡಾಖಿ ಅಂತ ಬರೆಯಕ್ ಗೊತ್ತಿರ್ಲಿಲ್ಲ ನನಗೆ. ಸರ್ ನನ್ಗೆ ಹೊರಬಿಟ್ಟಿದ್ರು. ಅವಾಗ ನನ್ಗೆ ಹೊಡೆದಾಗ ನನ್ಗೆ ವಾಮೆಂಟ್ ಬರೋವರೆಗೂ ಹೊಡೆದಿದ್ದು ಬಿಟ್ಟಿರ್ಲಿಲ್ಲ. ಬಟ್ ಅವತ್ತು ನಾವು ಏನೇ ಅನ್ಕೊಂಡಿರ್ಬೋದು, ಆದ್ರೆ ಇವತ್ತು ಆ ಪನಿಷ್ಮೆಂಟ್ ಇಸ್ ರೈಟ್ ಪನಿಷ್ಮೆಂಟ್. ಆ ಪನಿಷ್ಮೆಂಟ್ ಕೊಟ್ಟಿರೋದಕ್ಕೆ ನಾವು ಇವತ್ತು ಈ ಒಂದು ಜಾಗದಲ್ಲಿ ಇರುವಂತದ್ದು. ಅದೇ ರೀತಿ ಪ್ರತಿಯೊಬ್ರು ಟೀಚರ್ಸ್, ಅದು ಒಬ್ರು ಟೀಚರ್ಸ್ ಮೇಲು ಒಬ್ರು ಟೀಚರ್ಸ್ ಕೀಳು ಅಂತ ಹೇಳಂಗಿಲ್ಲ. ನಾನು ಯಾವಾಗಲೂ ನಾನು RMK ಸರ್ನ ಸಿಗ್ತಾ ಇರ್ತಾರೆ ಅವಾಗ ನನಗೆ ಪಾಂಡವಪುರದಲ್ಲಿ. ಬಟ್ ನಾನು ಹತ್ರದಿಂದ ನೋಡೋದಿಲ್ಲ ಅವ್ರನ್ನ. ಇವತ್ತಿಗೂ ಹತ್ರದಿಂದ ಹೋಗಿ ಮಾತಾಡ್ಸಕ್ಕೆ ಎಲ್ಲಾ ಟೀಚರ್ಸುವೆ, ಎಲ್ಲಾ ಟೀಚರ್ಸ್. CM ಸರ್ ಅಷ್ಟೇನೆ. ನೆನ್ನೆ ತಾನೇ CM ಸರ್ ಸಿಕ್ಕಿದ್ರು. ಅವ್ರ ಹತ್ರ ನಿಂತ್ಕೊಂಡು ಮಾತಾಡಕ್ಕೆ ಇವಾಗ್ಲೂ ಭಯ. ಅವ್ರು ದೈಹಿಕ ಶಿಕ್ಷಕರೇ ಆಗಿರ್ಬೋದು, ಆದ್ರೆ ಹೆಂಗ್ ಇವತ್ತಿಗೂ ಭಯ. ಯಾಕೆ ಅಂತಂದ್ರೆ ಅವ್ರು ಆ ರೀತಿ ಬುದ್ಧಿನ ಕಲಿಸಿದ್ರು. ಸೊ ಇನ್ನೊಂದು ಅತಿ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ನನಗೆ ಇವತ್ತುವರೆಗೂ ನನಗೆ ತಿದ್ದಿ ಬುದ್ಧಿ ಹೇಳ್ತಾರೆ ಗುರುಗಳು ಅಂತಂದ್ರೆ ಪುಟ್ಟರಾಜು ಸರ್. ಇವತ್ತಿಗೂ ಸಿಗ್ತಾರೆ. ಇವತ್ತು ನನಗೆ ಪ್ರತಿ ಒಂದು ವಿಚಾರದಲ್ಲೂ ನೀನು ಹಿಂಗ್ ಹೋಗೋ, ಇದು ಮಾಡ್ಬೇಡ ಕಣ, ಇದೆಷ್ಟೇ ಅಲ್ಲ ಕಣ ಲೈಫು, ಮುಂದೆ ಇನ್ನೂ ಲೈಫ್ ನಿಂದಿದೆ, ಹೋಗೋ ಮುನ್ನಡೆಯೋ ಅಂತ ನನಗೆ ಯಾವಾಗಲೂ ಬಂತಿರ್ತಾರೆ. ಅದೇ ರೀತಿ ಎಲ್ಲಾ ಟೀಚರ್ಸು ನಾನು ಒಂದು
ಇದ್ದಾಗ ನನ್ನ ಬೆನ್ನು ತಟ್ಟಿ ಇಲ್ಲಿವರೆಗೂ ನನ್ನ ತಂದಿದ್ದಾರೆ. ಆ ಟೀಚರ್ಸ್ಗೆ ನಾನು ಯಾವಾಗಲೂ ತಲೆ ಬಾಗ್ತೀನಿ. ಸೊ ಈ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ನನ್ನ ಗುರುವೃಂದರಿಗೆ ನಾನು ಧನ್ಯವಾದಗಳನ್ನು ತೋರಿಸ್ತೇನೆ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನನ್ನದು ನಂಬಿಕೆ ಇರಲಿಲ್ಲ, ನಾವೆಲ್ಲ ಒಟ್ಟಿಗೆ ಸೇರ್ತೀವಿ ಆ್ಯಂಡ್ ಮಾತಾಡ್ತೀವಿ, ಒಬ್ರೊಬ್ರು ನೋಡ್ತೀವಿ, ಮೇಲೆ ನಮ್ಮ ಟೀಚರ್ಸ್ ನೋಡ್ತೀವಿ ಅನ್ನೋ ಒಂದು ನಂಬಿಕೆ ಅಂತೂ ನಂಗೆ ಇರಲಿಲ್ಲ. ಆ ಒಂದು ಲೆವೆಲ್ ಕೊಟ್ಟಾಗಿದೆ, ಚಿಲ್ಲಾಪ್ಲೇ ಹೋಗಿದೆ ಲೈಫು. ಆ್ಯಂಡ್ ಆ ಒಂದು ಸಮಯದಲ್ಲಿ ಓದಬೇಕಾದ್ರೆ ನಮಗೊಂದು ವ್ಯಾಲ್ಯೂಸೇ ಗೊತ್ತಿರಲಿಲ್ಲ. ಇದನ್ನು ಮಾಡಿದ್ರೆ ಫ್ಯೂಚರ್ ಏನಾಗುತ್ತೆ ಅಥವಾ ಈ ನಮಗೆ ಒಂದು ಇಂಗ್ಲೀಷ್ ನಾಲೆಡ್ಜ್ ಇರಲಿಲ್ಲ ಬೇಸಿಕಲಿ ನನಗಂತೂ. ಅವಾಗ ಬಂದಿದ್ದೆ ಆರ್ ವಿ ಸರು, ನಮ್ಮ ಸಿ ಎಸ್ ಸರು. ಆ ಟೈಮಲ್ಲಿ ಎಷ್ಟೋ ಕಲಿತಿರೋದು ನನಗೆ ಇನ್ನೂ ಹೆಲ್ಪ್ ಆಗುತ್ತೆ, ಇನ್ನೂ ನೆನಪಾಗ್ಕೊಳ್ತೀನಿ. ಆ್ಯಂಡ್ ಆ ಒಂದು ಬೇಸ್ ಸಿಕ್ಕಿರಲಿಲ್ಲ ಅಂದಿದ್ರೆ ನನಗೆ ಎಮ್.ಕಾಮ್ ಮಾಡೋದಕ್ಕೆ ನಂಗೆ ಭಾಳ ಕಷ್ಟ ಆಗ್ತಾ ಇತ್ತು. ಸೊ ಅದೇ ಥರ ನನಗೆ ತುಂಬ ಜಾಸ್ತಿ ಹೊಡೆದಿರುವಂತಹ ಮಾಸ್ಟರ್ಸ್ ಅಂದರೆ ಆರ್ ಎಸ್ ಕೆ ಸರು ಮತ್ತು ಆರ್ ವಿ ಸರು ಅವಾಗ ನೆನಪಾಗ್ತಾ ಇರ್ತಾರೆ. ಬಟ್ ಇದೆಲ್ಲ ಒಂದು ಸವಿನ ನೆನಪು. ಕೆಲವೊಂದ್ಸಲ ಅನ್ಕೊತೀನಿ ನಮ್ಮ ಊರಿಗೆ ಬರಬೇಕು ಅಂತ. ನಮ್ಮ ಊರಿಗೆ ಬಂದೇ ತುಂಬ ವರ್ಷ ಆಗಿತ್ತು. ಅದರಲ್ಲೂ ಕೂಡ ನಮ್ಮ ಶಾಲೆ ನೋಡಬೇಕು ಅಂತ ಒಂದು ಕೆಲವೊಂದು ಸ್ಟೇಟಸ್ ಎಲ್ಲ ಅಷ್ಟೇ ನೋಡ್ತಾ ಇದ್ದು. ಬರಬೇಕು, ಅದಕ್ಕೆ ಅಂದ್ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದು, ಕಿತ್ತಾಡಿದ್ದು, ಹೊಡೆದಾಡಿದ್ದು ತುಂಬ ನೆನಪಿದೆ. ಆ್ಯಂಡ್ ಇವತ್ತೊಂದು ಪ್ರೌಡ್ ಮೂಮೆಂಟ್ ಏನಂದರೆ, ಇಲ್ಲಿಂದ ನಾನು ಚೆನ್ನಾಗಿ ಬದುಕಿದ್ದೀನಿ. ಇವರಿಂದ ಒಂದು ಎಜುಕೇಷನ್ ತಗೊಂಡು ಒಂದು ಲೆವೆಲಲ್ಲಿ ಬದುಕ್ತಾ ಇದ್ದೀನಿ. ಸೊ ಅನ್ನೋದು ತುಂಬ ಹೆಮ್ಮೆ ಇದೆ. ಬಟ್ ಚಾನ್ಸ್ ಸಿಕ್ಕಿರಲಿಲ್ಲ ಎಲ್ಲರಿಗೂ ಒಂದು ಧನ್ಯವಾದ ಹೇಳಬೇಕು ಅಂತ. ಬಟ್ ಇವತ್ತು ಹೇಳ್ತೀನಿ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಆ್ಯಂಡ್ ಥ್ಯಾಂಕ್ ಯು ಗಾಯ್ಸ್. ಇವತ್ತು ನಾವು ಎಲ್ಲೇ ಇರ್ಬೋದು, ಏನೇ ಕೆಲಸ ಮಾಡ್ತಾ ಇರ್ಬೋದು, ಆ ಕೆಲಸ ಮಾಡಿಕೊಂಡು ನಾವಿದೀವಿ ಅಂದರೆ ಆ ಧೈರ್ಯ ಇರೋದು, ಆ ಧೈರ್ಯ ಕೊಟ್ಟಿರೋದು ನಮ್ಮ ಸರ್ಗಳು, ಮೇಡಮ್ಗಳು. ನಾವು ಎಲ್ಲೇ ಇರ್ಬೋದು, ಎಲ್ಲೇ ಹೋಗ್ಬೋದು, ಯಾರೇ ಆಗಲಿ, ಯಾವುದೇ ಭಾಷೆ ಆಗಲಿ, ಕನ್ನಡ, ಎಕ್ಕಡ, ಇಂಗ್ಲೀಷ್ ಆಗಲಿ ಅಥವಾ ತೆಲುಗು ಆಗಲಿ, ಹಿಂದಿ ಆಗಲಿ, ನಾವು ಇವತ್ತೊಂದು ಅಲ್ಲಿ ಆದಷ್ಟು ಮಾತಾಡ್ಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ನಾವು ಒಂದು ಕೆಲಸ ಮಾಡ್ತೀವಿ ಅಂದರೆ ಆ ಧೈರ್ಯ ಬಂದಿರೋದೇ ನಮ್ಮ ಕರ್ಕೊಂಡು ಕೊಟ್ಟಿರೋ ಕಳ್ಸಿರೋಂಥ ಮಾಡೋದಿಲ್ಲ. ಮತ್ತೆ ನಮಗೆ ನಮ್ಮ ಟೀಚರ್ಸ್ಗಳಲ್ಲಿ ನಾನು ಹೆಚ್ಚಿಗೆ ಹೇಳ್ತೀನಿ ಇರೋದು ಅಂದರೆ ಆರ್ವಿ ಸರ್ ಕೈಲಿ. ಇಂಗ್ಲೀಷ್ ಬರ್ತದೆ ಆಗಿರೋರಿಗೆ ಅವ್ರನ್ನ ಏನೋ ಮ್ಯಾನೇಜ್ ಮಾಡಬೇಕು. ಒಂದು ಅವರು ನಾಳೆ ಹೋಮ್ವರ್ಕ್ ಮಾಡ್ಕೊ ಬರ್ತಿಲ್ಲ ಅಂದ್ರೆ ಹೊಡಿತಾರೆ ಅನ್ಬಿಟ್ಟು ಏನೋ ಒಂದು ಬರ್ಕೊ ಬರೋರೆ, ಬುಕ್ಕೇ ಕೊಡ್ತಿರಲಿಲ್ಲ ಅವ್ರಿಗೆ. ನಾನು ಅವ್ರು ಕಲೆಕ್ಷನ್ ಮಾಡೋ ಹೊತ್ತಿಗೆ ಮಾಡೋ ಹಿಂದೆಗಡೆ ಕುತ್ಕೊಂಡ್ಬಿಡುವೆ, ನಾನು ಕೊಡ್ತಾನೆ ಇರಲಿಲ್ಲ ಅವ್ರಿಗೆ. ಮತ್ತೆ ನಮ್ಮ ಜೈನ ಮೇಡಮು ಹಿಂದಿ ನಮ್ಗೇನು ಅಂತಾನೆ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಹಿಂದಿನ ತಿಳಿಸ್ಕೊಟ್ಟವರು ನಮ್ಮ ಜೈನ ಎಷ್ಟು ನಮ್ಮ ಹೃದಯಪೂರ್ವಕ ವಂದನೆಗಳು. ಇವತ್ತು ನನಗೆ ಪೂರ್ತಿ ಹಿಂದಿ ಬರುತ್ತೆ, ಅದನ್ನ ಇವರಿಂದನೂ ಕಲ್ತಿದ್ದೀನಿ, ಮತ್ತೆ ಬೆಂಗಳೂರಿಗೆ ಬಂದು ಕಲ್ತಿದ್ದೀನಿ. ನಮ್ಮ ಎಲ್ಲ ಸರ್ಗಳಿಗೂ ಬರ್ತೀನಿ, ನಿಮಗೂ ನಮ್ಮ ಹೃದಯಪೂರ್ವಕ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ದಯವಿಟ್ಟು ಮಾತಾಡಿ. ನಮ್ಮ ಹೆಸರು ಶರತ್ ಅಂದ್ಬಿಟ್ಟು 2010-11ರಲ್ಲಿ ವ್ಯಾಸಂಗ ಮಾಡಿದ್ರು. ಎಲ್ಲ ವಿದ್ಯಾರ್ಥಿನಿಯರೆಲ್ಲ ಬಂದಿದ್ದೀವಿ. ಅದ್ರಲ್ಲೂ ಸ್ವಲ್ಪ ಫ್ರೆಂಡ್ಸ್ಗಳು ಬಂದಿಲ್ಲ, ಏನೋ ಅವರವರ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಬಂದಿಲ್ಲ. ಅದನ್ನ ಬಿಟ್ಬಿಟ್ಟು ಎಲ್ಲ ಈಗ ಹೆಂಗಿದ್ದು ಮುಂದಿನ ಚೆನ್ನಾಗಿರ್ಬೇಕು ಅನ್ನೋದನ್ನ ಹೇಳ್ಕೊಳ್ತೀವಿ. ನಮ್ಮ ಗುರು ಹಿರಿಯರೆಲ್ಲ ಬಂದಿದ್ದಾರೆ, ಅವರೆಲ್ಲ ನಮ್ಮ ಕಡೆಯಿಂದ ವಂದನೆಗಳು ಸಲ್ಲಿಸ್ಬೇಕು. ಇಷ್ಟ ಹೇಳಿ ನಮ್ಮ ಮಾತನ್ನು ಮುಗಿಸ್ಕೊಡ್ತೀವಿ. ಇವಾಗ ಏನಿಲ್ಲ, ಆಲೆ ಮನೆ ಓಡಿಸ್ಕೊಂಡು ಒಂದು 3 JCB ಇಟ್ಕೊಂಡು ವ್ಯವಹಾರ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಅಷ್ಟೇ. ನಮ್ಮಂಗೆ ನೀವು ಎಲ್ಲರೂ ಚೆನ್ನಾಗಿರ್ಬೇಕು, ಅದೊಂದು ನಾನು ಕೇಳ್ಕೊಳ್ತೀನಿ ಅಷ್ಟೇ. ನನ್ನ ಶಿಕ್ಷಕರಿಗೂ ಹಾಗೂ ಸ್ನೇಹಿತರಿಗೂ ಇಲ್ಲಿ ಬಂದಿರೋದಕ್ಕೆ ಖುಷಿ ಆಗ್ತಿದೆ. ನಾನು ನನ್ನ ಮಗಳಿಗೆ ಏನಾದರೂ ಈಗ ಸ್ಟಡೀಸ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದನ್ನು ನಾನು ಎಲ್ಲ ಸಬ್ಜೆಕ್ಟ್ಸ್ನು ರಿಮೈಂಡ್ ಮಾಡ್ಕೋತಾ ಇರ್ತೀನಿ. ಅವಾಗ ಎಲ್ಲ ಟೀಚರ್ಸ್ನು ನೆನ್ಪು ಮಾಡ್ಕೋತಿರ್ತೀನಿ, ಖುಷಿ ಆಗುತ್ತೆ. ಅವಾಗ ನಂದು ಹಳೆ ದಿನಗಳೆಲ್ಲ ನೆನಪಾಗ್ತಿರುತ್ತೆ. ತುಂಬಾ ಖುಷಿ ಇದೆ ಈ ಸ್ಕೂಲಲ್ಲಿ ಓದಿರೋದಕ್ಕೆ, ಹೆಮ್ಮೆ ಇದೆ. ಥ್ಯಾಂಕ್ ಯು.
ಹೆಸರು ಪ್ರಿಯಾಂಕ. ನಾನು ಸಮಾಜದಲ್ಲಿ ಜಾಸ್ತಿ ತಗ್ತಿದ್ದೀನಿ ಅಂದ್ಬಿಟ್ಟು 1,001 ರೂಪಾಯಿ ಕೊಟ್ಟಿದ್ರು. ಇನ್ನೂ ನೆನಪಲ್ಲಿದೆ. 97 ಬಂದಿತ್ತು ನಂದು SSLCಲಿ. ಅದು ಇನ್ನೂ ತುಂಬಾ ನೆನಪಾಯ್ತು. ಮಿಸ್ನ ನೋಡ್ಬೇಕು ಅಂತ ಅಲ್ಲಿಂದನೂ ನಾನೆಲ್ಲ ರಜಾ ಹಾಕೊಂಡು ನನ್ನ ಮಗನ ಟ್ಯೂಷನ್ ಕಲ್ಸ್ಬಿಟ್ಟು ಮಿಸ್ಗೋಸ್ಕರ ಮತ್ತೆ ಆಫೀಸರ್ಗೋಸ್ಕರ ಅಲ್ಲಿಂದ ಬಂದಿದ್ದೀನಿ. ನನ್ನ ಲೈಫಲ್ಲಿ ಆಡಿದ್ದು ಬೆಳೆದಿದ್ದು ಮತ್ತೆ ತುಂಬ ಮಿಸ್ ನಂಗೆ ಹೇಳ್ಕೊಟ್ಟಿದ್ದು ಮತ್ತೆ ಫಸ್ಟ್ ಆಫ್ ಆಲ್ ನನ್ನ ಯಜಮಾನ್ರು ತಿರೋದಾಗ ನಂಗೆ ತಾರಾ ಸಪೋರ್ಟ್ ಮಾಡಿದ್ದು ಸ್ನೇಹಿತೆ ಅಂತ. ನಾವು ಓದುವಾಗ ಇಲ್ಲಿ ಎಲ್ಲ ತುಂಬಾನೇ ನೆನಪಿದೆ. ಇಲ್ಲಿ ಆಟ ಆಡ್ತಿದ್ದು ಮತ್ತೆ ಟೀಚರ್ಸ್ಗಳು ವಾಲಿಬಾಲ್ ಆಡ್ತಾ ಇದ್ದು, ಶಟಲ್ ಆಡ್ತಾ ಇದ್ದಿದ್ದು, ಗ್ರೂಪ್ ಸ್ಟಡೀಸ್ ಇದ್ದಿದ್ದು ಎಲ್ಲಾನೇ ತುಂಬಾನೇ ನೆನಪಿದೆ. ಮತ್ತೆ PS ಮೇಡಮ್ಮು ಕ್ಲಾಸಲ್ಲಿ ಒಬ್ರು ಮಾತಾಡೋ ಕ್ಲಾಸ್ಗೆಲ್ಲ ಒದೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಹತ್ತತ್ತು ಏಟ್ ಹೊಡೆದಿದ್ರು, ಅದು ಕೂಡ ತುಂಬಾನೇ ನೆನಪಿದೆ. 1 by 1 ಆ ಕೈಯಲ್ಲಿ B ಸೆಕ್ಷನ್ ಅಲ್ಲಿ ಒಂದು 35+ ಇದ್ವಿ. ಅವ್ರಿಗೆ ಚೆನ್ನಾಗಿ ಅದು ಇವಾಗ್ಲೂ ನೆನಪಾಗ್ತಾ ಇರುತ್ತೆ ಸರ್. ಮೇಡಮ್ ಹೊಡೆದಿದ್ದು, ನಾವು ಹೊತ್ತಿದ್ದು ಎಲ್ಲ ತುಂಬಾ ನೆನಪಿದೆ. ನಿನಗೆ ಹೊಡೆದಿಲ್ವಾ? ಸ್ವಲ್ಪ ಮರ್ತು ಬಿಟ್ಟಿರ್ಬೇಕು, ದೊಡ್ಡವರಾಗ್ಬಿಟ್ಟಿದೆಯಲ್ಲ ಅದಕ್ಕೆ. ಹಾಗೆ ಎಲ್ಲ ತುಂಬಾನೇ ನೆನಪಿದೆ. ಎಲ್ಲಾರನ್ನೂ ಗುರುಗಳನ್ನ ಹಾಗೆ ನಮ್ಮ ಫ್ರೆಂಡ್ಸ್ನ ಎಲ್ಲಾರನ್ನೂ ನೋಡಿ ತುಂಬಾ ಖುಷಿ ಆಯ್ತು. 14 ವರ್ಷಗಳ ನಂತರ ಎಲ್ಲಾರನ್ನೂ ಭೇಟಿ ಮಾಡಿ ಒಂದು ಜೀವನದಲ್ಲಿ ತುಂಬಾ ನೆನಪಿನಲ್ಲಿ ಉಳ್ಕೊಳ್ಳುವಂತ ಸಂದರ್ಭ ಇದು. ಯಾಕಂದ್ರೆ ಯಾವಾಗ್ಲೂ ಎಲ್ಲರೂ ಸೇರಕ್ಕಾಗಲ್ಲ. ಎಲ್ಲ ಗುರುಗಳು ಮತ್ತೆ ವಿದ್ಯಾರ್ಥಿಗಳು ಯಾರು ಸಿಗೋಲ್ಲ. ಎಲ್ಲೋ ಒಂದ್ ಕಡೆ ಸಿಕ್ಕಿದ್ರು ಕೂಡ ಅವ್ರವ್ರ ಪರಿಸ್ಥಿತಿಗಳಲ್ಲಿ ಯಾರು ಬರೀ ಹಾಯ್ ಬಾಯ್ ಅಂತ ಹೋಗೋರೇ ಇರ್ತಾರೆ. ನಿಂತು ಮಾತಾಡಿ ಸಮಯ ಕೊಡೋಕೆ ಯಾರು ಇರಲ್ಲ. ಇವತ್ತಿನ ದಿನ ಎಲ್ಲರೂ ಬಂದಿದ್ದೀರಾ. ಎಲ್ಲಾರನ್ನೂ ನೋಡಿ ತುಂಬಾ ಖುಷಿ ಆಯ್ತು. ಈ 2 ಮಾತಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ಪ್ರೊಫೆಷನಲಿ ಫೋಟೋಗ್ರಾಫರು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಮ್ಮ ಶಿಕ್ಷಕರೊಂದರಿಗೂ ನಮಸ್ಕಾರ. ಚೈಲ್ಡ್ಹುಡ್ ಇಸ್ ಬೆಸ್ಟ್ ಅಂತಾರೆ. ನಾವು ಇಲ್ಲೇ 3 ವರ್ಷ ಇಲ್ಲಿ ಹೆಂಗ್ ಓದೋ ಅಂತ ಅಂದ್ರೆ ಅದೇ ಆಟ, ಅದೇ ತೀಟೆ, ಅದೇ ಗಲಾಟೆ, ಅದೇ ತೊಂಡತನ ಮಾಡಿಕೊಂಡು ಇಲ್ಲೇ ಓದ್ತಾ ಇದ್ದೋ. ನಮ್ಮ ಶಿಕ್ಷಕರು ನಮಗೆ ತಿದ್ದಿ ಬುದ್ಧಿ ಹೇಳಿ ಓದಿಸಿ ಇಷ್ಟು ಮುಂದೆ ತಂದಿದ್ದಾರೆ. ಅವ್ರ ಕೈಲಾದಷ್ಟು ನಮಗೆ ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರ ಏನು ಹೇಳ್ಕೊಟ್ಟಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ನಾವು ಓದ್ಕೊಂಡು ಮುಂದೆ ಓದಿ ಏನೋ ಒಂದು ನಮ್ಮ ಕೈಲಿ ಓದಿರೋ ತಕ್ಕನಾಗಿ ಯಾವುದೋ ಒಂದು ಕೆಲಸ ಮಾಡೋ ಥರ ಅಂದ್ಕೊಂಡು ಬೆಂಗಳೂರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಹೇಳಕ್ ಇಷ್ಟಪಡ್ತೀನಿ. ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಹಿಂದಿನ ನೆನಪುಗಳು ತುಂಬಾ ಚೆನ್ನಾಗಿತ್ತು. ಈಗಿನ ಲೈಫ್ ಅಷ್ಟೊಂದು ಎಂಜಾಯ್ ಮಾಡಕ್ ಆಗಲ್ಲ. ಸ್ಕೂಲ್ ಲೈಫೇ ತುಂಬಾ ಚೆನ್ನಾಗಿತ್ತು ಅಂತ ತುಂಬಾ ನೆನಪಾಗ್ತಿರುತ್ತೆ. ಎದ್ರು ಬಂದಿದ್ದೀರಾ, ಖುಷಿ ಆಯ್ತು ನಿಮ್ನೆಲ್ಲ ನೋಡ್ತಿದ್ರೆ ನನ್ಗೊಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಜಯಲಕ್ಷ್ಮಿ ಮೇಡಮ್ನ ನೋಡಿದ್ರೆ ಆ ಟೈಮಲ್ಲಿ ಮುಂಗಾರು ಮಳೆ ಒಂದು ಫಿಲಮ್ ರಿಲೀಸ್ ಆಗಿತ್ತು. ನಾನು ಮತ್ತೆ ಶ್ವೇತಾ ಇಬ್ರು ಬಂಕ್ ಕೊಡ್ದು ಮುಂಗಾರು ಮಳೆ ವಾಚ್ನ ಪರ್ಚೇಸ್ ಮಾಡೋದಿಕ್ಕೆ ಅಂತ ಹೋಗಿದ್ವಿ ಪಾಂಡವಪುರಕ್ಕೆ. ಬರ್ಬೇಕಾದ್ರೆ RT ಸರ್ ಕೈಲಿ ಸಿಕ್ಕಾಕೊಂಡು ಒಂದಿನ ಪೂರ್ತಿ ನಾವು ಹೊರಗಡೆ ನಿಲ್ಸಿದ್ರು ಮ್ಯಾಮು. ಅದನ್ನ ಮಾತ್ರ ಜೀವನ ಪೂರ್ತಿ ಮರೆಯಕ್ಕಾಗಲ್ಲ ನನಗೆ. ಎಲ್ಲ ಟೀಚರ್ಸ್ನು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಇಷ್ಟ. ಥ್ಯಾಂಕ್ ಯು. ಸ್ಕೂಲಲ್ಲಿ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿತ್ತು. ಹಂಗೆ ಈಗಲೂ ಅಷ್ಟೇ ಚೆನ್ನಾಗಿದ್ರೆ ಏನಿಲ್ಲ, ಬೆಸ್ಟ್ ಫ್ರೆಂಡ್ ಆಗಿದ್ವಿ. ಹಾಗಾಗಿ 7th ಇಂದ 8ಗೆ ಬರ್ಬೇಕಾದ್ರೆ ಒಂದು ಸ್ಮಾಲ್ ಕಾಮಿಡಿ ಅಷ್ಟೇ. 7th ಇಂದ 8ಗೆ ಜನಬೇಕಾದ್ರೆ ABJ ಮೇಡಮ್ ಒಂದು ಕ್ವಶನ್ ಕೇಳ್ಬಿಟ್ರು.
ಮಗ್ಗಿ ಎಲ್ಲಿಗಂಡು ಬರ್ತಪ್ಪ ಅಂತ. ನನಗೆ ಏನು ಹೇಳಿ ಮೇಡಮ್ 7 ಗಂಟೆ ಬರುತ್ತೆ ಅಂತ ಹೇಳ್ಬಿಟ್ಟೆ. ಇಲ್ಲಪ್ಪ 8 ಗಂಟೆ ಬಂದಿದ್ಯಾ, 8 ಗಂಟೆ ಅಲ್ಲ ಬೇಡಪ್ಪ, ನೀನು 9-10 ಗಂಟೆ ಕಲೆ ಗಂಟೆ ನೀನು ಬರಲೇ ಬೇಡ, ಹೋಗ್ಬಿಡ ಅಂತ ಕಳ್ಸ್ಬಿಟ್ರು. ಹಾಗಾಗಿ ಅಲ್ಲಿ ಹೋಗಿ ಮಗ್ಗಿ ಪೈಸೆ ತಗೊಂಡು 15 ಡೇಸ್ ಟೈಮ್ ಇತ್ತು ಜಾಯ್ನಿಂಗ್ಗೆ. ಮಗ್ಗಿ ಪೈಸೆ 15 ಗಂಟೆ ಕಲ್ತ್ಕೊ ಬಂದು ಆಮೇಲೆ ಹೊರಗಡೆ ಕರ್ಕೊಂಡಿದ್ದು, ಅದು ಚಂದ. ಆಮೇಲೆ ಬಂದ್ಬಿಟ್ಟು ಆರ್ವಿ ಸರ್ ಒಂದು ಕಾಮಿಡಿ ಅಂದ್ರೆ ಏನಂದ್ರೆ, ಆಗ ಕ್ಯಾಪು 6 ತಿಂಗಳು 3 ತಿಂಗಳು ಏನೋ ಬೆಸ್ಟ್ ಮ್ಯಾಚ್ 8ನೇ ಕ್ಲಾಸ್ಗೆ ಜಾಯ್ನ್ ಆಗಬೇಕು, ಏನು ಹಿಡಿ ಬರ್ತಾ ಹೋಗ್ಬಿಟ್ರು ಓಟ್ ಮೇಲೆ. ಹಂಗಾಗಿ ನಮಗೆ ಎಕ್ಸ್ ವೈ ಜೆಡ್ ಅಲ್ಲಿಗೆ ಬರ್ತು, ಎಕ್ಸ್ ಬರೋದ ವೈ ಬರಲ್ಲ. ನಮ್ಗೆ ಅದು ತುಂಬಾ ನೆನಪಾಗುತ್ತೆ ಇವಾಗ. ಹಂಗಾಗಿ ಆಮೇಲೆ ನಮ್ಮ ಮಾವ ಬೇರೆ ಬರ್ತಾರೆ ಹಿಂದಗಡೆ, ಅವ್ರು ಕಲಿಸ್ಕೊಡಿ ಅಡ್ಮಿಷನ್ ಮಾಡಿಸ್ಬೇಕು. ಬರೀತಿದ್ದಾರೆ ABCD ಬರೀತಿದ್ದಾರೆ, ಅವರು ಬರ್ದಂಗೆ ಕಳಿಸ್ಕೊಡ್ತಾರೆ. ಕೊನೆಗೆ ಬರೆದಿಲ್ಲ ಎಕ್ಸ್ ವೈ ಜೆಡ್ ಕೊನೆಗೆ. ಹಂಗಾಗಿ ತುಂಬಾ ಅದೊಂದು ಮಾತ್ರ ಚೆನ್ನಾಗಿ ನೆನಪಾಗ್ತದೆ. ನಾ 4 ಮಾತು ಅವ್ರಿಗೆ ಕಲಿಸ್ಬೇಕು, ಯಾವ ರೀತಿ ಓದಿ ಪಾಸಾಗಿ ಬಂದಿದ್ದಾರೆ ಅಂತ ಮಾಡ್ತಿದ್ದೆಲ್ಲ ತುಂಬಾನೇ ನೆನಪಿದೆ. ನಮ್ಮ ಸ್ನೇಹಿತೆಯಾದ ಕಮಲಾ ಅವರು ಒಂದು ಗೀತೆಯನ್ನ ಹಾಡ್ಲಿಕ್ಕೆ ಇಚ್ಛಿಸುತ್ತಾರೆ. ದಯಮಾಡಿ ಕಮಲಾ ಅವರು ವೇದಿಕೆ ಮೇಲೆ ಬರಬೇಕು.
ಹುಡುಕದೆ ಹೆಟ್ಟು ಮಕ್ಕಳು ಬಿಟ್ಟು ಹೀಗಾಟ ಬಂದು ಚೀಸ್ಟಾಟು let's start the local dance all the apu dance shuru ಮಾಡಿ local dance ಶಕ್ತಿಮಾನು ಚೋಟ ಭೀಮು ನಿನ್ನ ಹಾಗೆ ಸೇವು ಸೂಪರ್ ಮ್ಯಾನು ಬ್ಯಾಟ್ ಮ್ಯಾನು ನೀನೆ ನಮಗೆ ನಾಚು ಮ್ಯಾನು ಅಪ್ಪ ಚೇಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಮನ ಕಾಚು ಗಂಡು Twinkle, twinkle, little star, we all love you, Mama Star. 1, 2, 3, 4, 5 star, we all love you, Mama Star. Once upon a time ನಲ್ಲಿ touring ಟಾಕಿಸಲಿ ಸಿಟಿ ಹೊಡೆದು ಕಣ್ಣ ಚಿತ್ರವೊಬ್ರು ವಾಹನ ಆಕಾಶವಾಣಿಯಲ್ಲಿ ಅನರ್ಥ ಸಂಘ ಕೆರಿ ಟುವಿ ಟುವಿ ಅಂತ ಶುರು ಮಾಡಿದ ಕೆಲಸನ ಹ್ಯಾಪಿ ಎಂಡಿಂಗ್ ನಿಮ್ಮಲ್ಲಿ ಬಾಳಲಿ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಚಾರುವಾರು ಯಾಕೆ ನಾವು ಒಂದೇ ಗೆಲ್ಲಿ Twinkle twinkle star we all love you Power Star dance 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 1, 2, 3, 4, 5 star we all love you Power Star dance 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 ಮಾರಮ್ಮನ ಜಾತ್ರೆ ದಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಮತ್ತ ಸೇಲ ಕೊಯ್ದು ರಾತ್ರಿ ಹೊತ್ತು ಲೇಟ್ ಆಗೋದು ನೋಡುವತ್ತು ನೋಡಿ ಒಬ್ಳು ತಾಯಿ ಮಗುವ ಹಂದೆ ಬಿಟ್ಲು ಹುಟ್ಟಿಗೊಂದು ರೀಸನ್ ಇಲ್ಲ ಇರೋದಿತ್ತು ಸೀಸನ್ ಇಲ್ಲ ಎಲ್ಲೂ ದಿಸಲ್ಲಿ ಏನಿದ್ರಪ್ಪ ಹಂಗೆ ಸ್ವಲ್ಪ ಕುಪ್ಪೇಕಪ್ಪ ಜಾಕಿ 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 ರಾಮ ಜಾಕಿ ತಗೋ ಜಾಕಿ 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 ಬಾಸು ಬಾಸು ಬಂದಾಯ್ತು ಡೊಳ್ಳು ಬಡೆ
ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೊಂಡ ಮುಂದೆ ನಡೆ. ಸಿಳ್ಳೆ ಹೊಡಿ, ಬಿದ್ದಾಗ ಬಂದಾಯ್ತು ಒಂದು ಪಡಿ. ಬಿದ್ದವರು ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೊಂಡ ಮುಂದೆ ನಡೆ. ಆಗೋದು ಮತ್ತೊಕ್ಕೆ ಆಗಲ್ಲ ಅನ್ನೋನಿ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಇರತಕ್ಕ ಖುಷಿಯಾಗಿ ಇದ್ದಿಟ್ಟು ಹೋಗೋಣ ನಗದಿದ್ರೆ ಮಂಚನು ಪುಣ್ಯಾತ್ಮ. ದಂಡನಕ ಸ್ಟೆಪ್ ಹೋಗ್ಬಿಟ್ಟು ಆದಾಗ ಹೊಡಿಸೋಣ ಶರ್ಬತ್ತು. ದಂಡನಕ ಸ್ಟೆಪ್ ಹೋಗ್ಬಿಟ್ಟು ಆದಾಗ ಹೊಡಿಸೋಣ ಶರ್ಬತ್ತು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಬಹಳ ಖುಷಿ ಆಯ್ತು. ಯಾಕಪ್ಪ ಅಂತಂದ್ರ ಇವತ್ತು ನಿಮ್ ಜೊತೆಗೆ ಅಂದ್ರೆ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ತೆರೆದುಕೊಂಡಿದ್ದೀವಿ. ಅದು ನನಗೆ ಬಹಳ ಸಂತೋಷವನ್ನ ಕೊಡ್ತು. ಮತ್ತೆ ಈ ಶಾಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿತ್ತು ನನ್ನ ಪುಣ್ಯ ಅಂತ ಕೂಡ ನಾನು ಭಾವಿಸ್ಕೋತೀನಿ. ಯಾಕಪ್ಪ ಅಂತಂದ್ರೆ JNM ಮತ್ತು ಅನಿತಾ ಮೇಡಮ್ ಸ್ಪೋರ್ಟ್ಸ್ ಅಲ್ಲಿ ಯಾವಾಗ್ಲೂ ಮುಂದಿದ್ರು. ನಾನು ಮತ್ತೆ PKG ಸರ್ ಪ್ರಬಂಧ ವಿಷಯದಲ್ಲಿ, ನಾನು ಆಶು ಭಾಷಣ ವಿಷಯದಲ್ಲಿ ಯಾವಾಗ್ಲೂ ಪ್ರೈಸ್ ತಗೋತಾ ಇದ್ವಿ. ಮತ್ತೆ ನಾವು ತಾಲೂಕು ಮಟ್ಟದಲ್ಲಿ ಗೆದ್ದು, ಜಿಲ್ಲಾ ಮಟ್ಟಕ್ಕೆ ಹೋಗಿ, ಜಿಲ್ಲಾ ಮಟ್ಟದಲ್ಲಿ ಗೆದ್ದು, ಮತ್ತೆ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಿದ್ವಿ. 1 ತಿಂಗಳವರೆಗೂ ನಮ್ಮ ಶಾಲೆಯ ಶಿಕ್ಷಕರ ಹೆಸರು BO ಆಫೀಸಲ್ಲಿ ಇತ್ತು. BO ಆಫೀಸಲ್ಲಿ ಬೋರ್ಡ್ ಅಲ್ಲಿ ಬರ್ದಿದ್ರು ನಮ್ಮ ಹೆಸರೆಲ್ಲ ಹಾಕಿ, ಇಂಥ ಸ್ಪರ್ಧೆಯಲ್ಲಿ ಇಂಥ ಪ್ರೈಸ್ ತಗೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ, ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀ ಸಾಗರ ಅಂತ ನಮ್ಮ ಸ್ಕೂಲ್ ಹೆಸರಿತ್ತು. ಅವಾಗ ಈ ತರ ಫೋನ್ಗಳು ಏನೂ ಇರ್ಲಿಲ್ಲ, ಇಲ್ಲಾಂದ್ರೆ ಫೋಟೋ ಹೊಡೆದೆಲ್ಲ ಇಟ್ಕೊತಿದ್ವಿ. ಅದು ಅಂತ ನನಗೆ ಬಹಳ ಖುಷಿ ಆಗ್ತಿತ್ತು. ನಮ್ಮ ಶಾಲೆ ಹೆಸರು, ನಮ್ಮ ಹೆಸರು ಅಂತ ನನ್ನ ಮಕ್ಕಳಿಗೆ ಮತ್ತೆ ನಮ್ಮ ಶಾಲೆ ಮಕ್ಕಳಿಗೆ ಇದನ್ನ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ಮತ್ತೆ ಪ್ರಿಯಾಂಕಾ ಹೇಳಿದ್ಲು 1001 ರೂಪಾಯಿ ಕೊಟ್ಟಿದ್ರಿ ಅಂತ. ನಾನು ಆ ಒಂದು ಸ್ಪರ್ಧಾತ್ಮಕ ಭಾವನೆ ಇವತ್ತು ಬಿಟ್ಕೊಟ್ಟಿಲ್ಲ. ನನ್ನ ವಿಷಯದಲ್ಲಿ, ನನ್ನ ಸಮಾಜ ವಿಜ್ಞಾನ ವಿಷಯದಲ್ಲಿ ನನ್ನ ಪ್ರತಿ ವರ್ಷ ನನ್ನ ಗುರಿ ಏನಿರ್ತದಪ್ಪ ಅಂತಂದ್ರೆ ಬಹಳಷ್ಟು ಮಕ್ಕಳಿಗೆ 90 ಮೇಲೆ ಅಂಕಗಳನ್ನು ತೆಗೆಸ್ಬೇಕು, A+ ಗ್ರೇಡ್ ತೆಗೆಸ್ಬೇಕು ಅನ್ನೋದೇ ನನ್ನ ಚಾಲೆಂಜ್ ಇರುತ್ತೆ. ಹಂಗಾಗಿ ಪ್ರತಿ ವರ್ಷ 90 ಮೇಲೆ ತಗೊಂಡಂತಹ ಮಕ್ಕಳಿಗೆ ನಾನು ಪ್ರೈಸ್ ಕೊಟ್ಕೋತಾ ಬಂದಿದ್ದೀನಿ. ಇವತ್ತಿಗೂ ಆ ಪರಂಪರೆ ಮುಂದುವರೆದಿದೆ. ಮತ್ತೆ 98, 99 ಎಲ್ಲ ತಗೊಂಡಿದ್ರು. ಇನ್ನೊಂದು ಮಾರ್ಕ್ಸ್ ಎಲ್ಲಿ ಮಿಸ್ ಆಗ್ತದೆ ಅಂತ ಬಹಳ ಪ್ರಯತ್ನ ಮಾಡ್ತಿದ್ದೆ. ಮಕ್ಕಳಿಗಿಂತಲೂ ನಾನೇ ಬಹಳ ಪ್ರಿಪೇರ್ ಆಗ್ತಿದ್ದೆ ನಾನು ಟೀಚ್ ಮಾಡ್ಬೇಕಾದ್ರೆ. 100ಕ್ಕೆ 100 ತಗೊಂಡ್ರು. ಅದು ಬಹಳ ಖುಷಿ ಆಯ್ತು ನನಗೆ. ನಮಗೆ ಇಲಾಖೆ ವತಿಯಿಂದ ಕೂಡ ಸನ್ಮಾನವನ್ನು ಕೂಡ ಮಾಡಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು. ಅದು ನನಗೆ ಬಹಳ ಖುಷಿ ಕೊಡ್ತು. ಮತ್ತೆ ನಮ್ಮ ವೃತ್ತಿ ಬಾಂಧವರು ಸರ್ಸ್ ಎಲ್ಲ ಇದಾರಲ್ಲ, ನಾವು ಇಲ್ಲೆಲ್ಲರೂ ವೃತ್ತಿ ಪಾಠ ಮಾಡಿಕೆ ಬಂದಿವಿ ಶಿಕ್ಷಕರು ಅನ್ನೋಕ್ಕಿಂತನೂ ಒಂದು ಕುಟುಂಬದವರು ಅನ್ನೋ ರೀತಿ ಇದ್ವಿ ನಾವು. ಮತ್ತೆ ನಮ್ಮ ಶಿಕ್ಷಕರ ನಡುವೆ ಒಂದು ಸ್ಪರ್ಧೆ ಇತ್ತು. ಯಾವ ವಿಷಯದಲ್ಲಿ ಅಂತಂದ್ರೆ ಕಲಿಸುವಿಕೆ ವಿಷಯದಲ್ಲಿ ನಾವ್ ಯಾರು ಕ್ಲಾಸನ್ನ ಬಿಟ್ಕೊಡ್ತಿದ್ದಿಲ್ಲ. 1 ನಿಮಿಷನಾದ್ರೂ ಹೋಗಿ ಬಾಗಿಲು ನಿಲ್ತಿದ್ವಿ ನಾವು. ಅಷ್ಟು ನಮ್ಮ ವಿಷಯದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಹೇಳ್ಬೇಕು, ಅಂಕಗಳನ್ನು ತಲುಪಿಸ್ಬೇಕು ಅನ್ನುವಂತಹ ಒಂದು ಸ್ಪರ್ಧೆ ಇತ್ತು. CS ಚಂದ್ರು ಸರ್ ಅವ್ರು ಏನಾರ ಒಂದಿನ ರಜಾ ಹಾಕ್ಬಿಟ್ರೆ ಅವರು ಪಿರಿಯಡ್ ಮುಗಿದಾದ್ಮೇಲೆ ನನ್ನ ಪಿರಿಯಡ್ ಇರ್ತಿತ್ತು. ನನಗೆ ಒಟ್ಟೆ ಕ್ಲಾಸ್ ಕೊಡ್ತಿದ್ದಿಲ್ಲ ಅವರು. ಮಿಸ್ ಮೇಡಮ್ ನಾನು ನಿನ್ನೆ ರಜಾ ಹಾಕ್ಬಿಟ್ಟಿದ್ದೀನಿ ಅನ್ನೋರು. ಸರ್ ನಿನ್ನೆ ರಜಾ ಹಾಕಿರೋದು ನಿಮ್ದು ಅಲ್ವಾ, ನನ್ನ ಕ್ಲಾಸ್ ಹೋಗುತ್ತಲ್ವಾ, ನನಗೆ ಬೇಕೇ ಬೇಕು ನನ್ನ ಕ್ಲಾಸ್ ಅಂತ ಹೋಗಿ ಬಾಗಿಲಿನಿಂದ ಜಗಳ ಮಾಡುವೆ ನಾನು. ಅದು ಒಂದು ನನಗೆ ಹಂಗೆ ಜಗಳ ಮಾಡಿವೆ ಅಂತ ಆ ರೀತಿ ಅಲ್ಲ, ಅದೊಂದು ವೃತ್ತಿ ಬದ್ಧತೆ ನಮ್ಮ ಎಲ್ಲಾ ಶಿಕ್ಷಕರಲ್ಲಿತ್ತು. ಅವರು ನಿನ್ನೆ ನಾನು ರಜಾ ಹಾಕಿದ್ದೀನಿ, ನನ್ನ ಕ್ಲಾಸ್ ಬೇಕು ಅನ್ನೋದು, ಅದು ತಮ್ಮ ವಿಷಯದಲ್ಲಿ ನನ್ನ ಮಕ್ಕಳಿಗೆ ಹೇಳ್ಬೇಕು ಅನ್ನೋದು ಅವ್ರ ವೃತ್ತಿ ಬದ್ಧತೆ. ನನ್ನ ಕ್ಲಾಸ್ ನನಗೆ ಬೇಕನ್ನೋದು ನನ್ನ ವೃತ್ತಿ ಬದ್ಧತೆ. ಅಂತಹ ಒಂದು ಸ್ಪರ್ಧೆ ನಾವಿಲ್ಲೇ ಎಲ್ಲರೂ ಟೀಚರ್ಸ್ ನಡುವೆ ಇತ್ತು. ಮತ್ತೆ ನಮ್ಮ ಕುಟುಂಬದ ಎಲ್ಲಾ ವಿಷಯಗಳನ್ನ, ಬಹಳಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ಕೊತಿದ್ವಿ. ಬಹಳ ಸಂತೋಷವಾಗಿದ್ವಿ. ಯಾರೊಂದಿಗೂ ನಾವು ಮನಸ್ತಾಪ ಆಗ್ಲಿ, ಜಗಳ ಆಗ್ಲಿ ಏನು ಮಾಡ್ಕೊಂಡಿಲ್ಲ. ಸಂತೋಷವಾಗೇ ಇದ್ವಿ ನಾವು. ಅದು ನಾನು ಯಾವಾಗ್ಲೂ ಬಹಳ ನೆನ್ಸ್ಕೊತೀನಿ. ಮತ್ತೆ ಈ ಶಾಲೆಯಲ್ಲಿ ವರ್ಕ್ ಮಾಡಿದಕ್ಕೆ ನನಗೂ ತುಂಬಾನೇ ಖುಷಿ ಇದೆ.
ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ನಾ ಮೊನ್ನೆ ಸಾರಿ ಫಂಕ್ಷನ್ ಬಂದಾಗ ನೋಡಿದ್ದು, ಅದಕ್ಕೋಸ್ಕರ ಹೇಳ್ಬೇಕನ್ನಿಸ್ತು. ಈ ಗುರುವಂದನ ಕಾರ್ಯಕ್ರಮ ಅಂತಂದ್ರೆ ಎಲ್ಲರಿಲ್ಲಿ ಸೇರ್ತೀವಿ, ಫಂಕ್ಷನ್ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ, ಚೆನ್ನಾಗಿ ಊಟ ಮಾಡ್ತೀವಿ, ಏನ್ ಕಾರ್ಯಕ್ರಮ ಹಾಕೊಂಡಿವಿ ಆ ಪ್ರಕಾರ ಎಲ್ಲ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ. ಅದು ಗುರುವಂದನ ಹೌದು, ಆದ್ರೆ ಅದಷ್ಟ ಗುರುವಂದನ ಅಲ್ಲ. ಏನಪ್ಪಾ ಅಂತಂದ್ರೆ ನಾನಿಲ್ಲಿ ಮೊನ್ನೆ ದಿನ ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಸಂಸ್ಕಾರವನ್ನ ಕಲ್ತಿರುವಂತವ್ರಾಗಿರ್ಬೇಕು ಅಂತ. ಮತ್ತೆ ಯಾವುದೇ ದುಷ್ಟ ಚಟಗಳನ್ನ ಕಲಿಬೇಡ್ರಿ. ಕುಡಿಯೋದಾಗ್ಲಿ, ಇಸ್ಪಿಟ್ ಆಡೋದಾಗ್ಲಿ, ಗುಟ್ಕಾ ತಿನ್ನೋದಾಗ್ಲಿ, ಇಂಥವೆಲ್ಲ ಏನೋ ಕೆಟ್ಟ ಚಟಗಳನ್ನ ಮಾಡ್ಬೇಡ್ರಿ. ನೀವು ಒಳ್ಳೆಯ ಸಂಸ್ಕಾರವಂತ ವ್ಯಕ್ತಿಗಳಾಗಿ ಬದುಕ್ರಿ. ನೀವು 10 ರೂಪಾಯಿ ದುಡಿಯಲಕ್ಕ ಅದರಲ್ಲಿ ಸಂತೋಷವನ್ನ ಕಾಣ್ಬೇಕು ನಾವು. ಆ ರೀತಿ ಸಂಸ್ಕಾರವನ್ನ ನೀವು ಬೆಳೆಸ್ಕೋರಿ. ನಮ್ಮ ವಿದ್ಯಾರ್ಥಿಗಳು ಹಿಂಗ ಕುಡಿತಾರ, ಹಿಂಗೆಲ್ಲ ಮಾಡ್ತಾರ ಅಂತ ಕೇಳಿದ್ರ ನೋಡಿದ್ರ ನಮ್ಗೆ ಬಹಳ ಬೇಜಾರಾಗುತ್ತ. ನನ್ನ ವಿದ್ಯಾರ್ಥಿಗಳು ಹಂಗೆಲ್ಲ ಆಗ್ಬಾರ್ದು ಅಂತ ನಾನು ಬಯಸ್ತೀನಿ. ಅಂತಹ ಒಂದು ಗುರುದಕ್ಷಿಣೆಯನ್ನ ನೀವು ನಮ್ಗೆ ಕೊಡ್ಬೇಕು, ಅವಾಗ ನಮ್ಗ ಬಹಳ ಸಂತೋಷ ಆಗುತ್ತಾ ಅಂತ. ಮತ್ತ ಇನ್ನೊಂದು ಬಹಳಷ್ಟು ಮಕ್ಳು ಹೇಳಿದ್ರು ನಾನು ಸರಿಯಾಗಿ ಕಲೀಲಿಲ್ಲ, ಅವ್ರು ಹೇಳ್ಕೊಟ್ಟು ನನಗೆ ಅರ್ಥ ಆಗ್ತಿರ್ಲಿಲ್ಲ, ನಾವು ವರ್ಕ್ ಮಾಡಿಲ್ಲ, ಹಿಂಗೆಲ್ಲ ಹೇಳಿದ್ರಲ್ಲ. ಈಗ ನಿಮ್ಗೆ ಅನಿಸ್ತೈತಲ್ಲ ನಾನು ಹಂಗ್ ಮಾಡ್ಬಾರ್ದಿತ್ತು, ಇನ್ನೂ ಸ್ವಲ್ಪ ಮಾಡ್ಬೇಕಿತ್ತು ಅಂತ ನಿಮ್ಗೆ ಅನಿಸ್ತೈತಲ್ಲ. ಇಂತಹ ಒಂದು ಭಾವನೆಯನ್ನ ನೀವು ನಿಮ್ಮ ಮಕ್ಕಳಿಗೆ ಬರ್ದೇ ಇರುವಂಗ ನೋಡ್ಕೊಳ್ರಿ. ನಿಮ್ಮ ಮಕ್ಕಳನ್ನ ನೀವು ಒಂದು ಚಾಲೆಂಜಿಂಗ್ ಆಗಿ ಬೆಳೆಸ್ರಿ. ಇವತ್ತು ಶಿಕ್ಷಣಕ್ಕೆ ಬಹಳ ಪ್ರಾಧಾನ್ಯತೆ ಇದೆ. ಶಿಕ್ಷಣವೇ ಶಕ್ತಿ ಅಂತ ಕರೆದಿದ್ದಾರೆ. ನಾಲೆಡ್ಜ್ ಈಸ್ ಪವರ್ ಅಂತ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಚಾಲೆಂಜಿಂಗ್ ಆಗಿ ಬೆಳೆಸ್ರಿ. ಮತ್ತೆ ಈಗಿನ ಜನರೇಷನ್ ಹೆಂಗಿದೆಯಪ್ಪ ಅಂತಂದ್ರೆ ಬಹಳಷ್ಟು ಜನ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದು ಏನ್ ಸಿಗುತ್ತೆ ಏನ, ಬಸ್ಸಲ್ಲಿ ಹಿಂದಿನ ಕಾಲದಲ್ಲಿ ಹೋಗ್ಬೇಕಾದ್ರ ಒಬ್ರಿಗೊಬ್ರು ಮಾತಾಡಿ ಸಂಬಂಧಗಳನ್ನ ಬೆಳೆಸ್ಕೊತಾ ಇದ್ರು, ಅನುದಾನಗಳನ್ನ ಮಾತಾಡಿ ಮನಸ್ಸಿನ ಭಾರವನ್ನ ಕಮ್ಮಿ ಮಾಡ್ಕೊಳ್ತಾ ಇದ್ರು. ಈಗೆಲ್ಲ ವೈಯಕ್ತಿಕತೆ ಮೊಬೈಲ್ ಅಂತ ಪಡ್ಕೊತಾ ಇರ್ತಾರೆ. ನೀವು ಹಂಗ ಆಗ್ಬೇಡಿ. ನಿಮ್ ಮಕ್ಳಿಗೂ ಅದರಿಂದ ಆದಷ್ಟು ಅವಾಯ್ಡ್ ಮಾಡಿ ಅಂತ. ಮತ್ತೆ ನಿಮ್ ಮಕ್ಳಿಗೆ ಓದ್ಸೋದು ಬರ್ಸೋದು ಏನಾರ ಕಲಿಸುವಿಕೆ ಇತ್ತು ಅಂತಂದ್ರೆ ಚಾಲೆಂಜಿಂಗ್ ಆಗಿ ಮಾಡ್ರಿ. ನಮ್ಮ ಮಕ್ಕಳನ್ನ ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಅದು ನನ್ನ ಕರ್ತವ್ಯ ಅನ್ನೋದು ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನ ಬೆಳೆಸ್ರಿ. ನೀವು ಅದನ್ನ ನಾನು ನಿಮ್ಗೆ ಒಂದು ಹೇಳ್ಬೇಕು ಅಂತ ನನಗೆ ಅನಿಸ್ತು. ಆಮೇಲೆ ಒಂದು ಮಾತೈತ್ ನೋಡ್ರಿ, ಕಾಯಕದಲ್ಲಿ ನಿರತರಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಜಂಗಮ ದರ್ಶನವಾದರೂ ಮರೆಯಬೇಕು ಅಂತ. ನಿಮ್ ಮಕ್ಕಳಿಗೆ, ನಿಮ್ ಕುಟುಂಬಕ್ಕೆ ನೀವ್ ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ ಬೇರೆ ಏನೇ ಬರ್ಲಿ, ಸಾಕ್ಷಾತ್ ದೇವರು ಬಂದ್ರು ನೀವು ತಿರುಗಿ ನೋಡ್ಬಾರ್ದಂತ. ನಿಮ್ಮ ಕಾಯಕಕ್ಕೆ ನೀವು ಅಷ್ಟು ಆದ್ಯತೆಯನ್ನು ಕೊಡ್ಬೇಕು ಅಂತ ವಚನಕಾರರು ಸಹ ಹೇಳಿದ್ದಾರೆ. ಆಮೇಲೆ ಒಂದು ಕುಟುಂಬ ಮುಂದೆ ಬರಬೇಕು ಅಂತಂದ್ರೆ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳ ಜವಾಬ್ದಾರಿ ಬಹಳ ದೊಡ್ಡದು. ನಮ್ಮ ಹೆಣ್ಮಕ್ಳದ್ದು ಕೂತಿರಲ್ಲ ನೀವು, ನಾವು ಎಷ್ಟೇ ದುಡಿತೀವಿ ಏನೇ ಮಾಡ್ತೀವಿ ಅಂದ್ರೂ ಒಂದು ಕುಟುಂಬ ಮೇಲಕ್ಕೆ ಏಳೋದು ಕೆಳಕ್ಕೆ ಇಳಿಯೋದು ಹೆಚ್ಚಾನೆಚ್ಚು ಹೆಣ್ಮಕ್ಳನ್ನೇ ಅವಲಂಬಿಸಿದೆ ಈಗಿನ ಸಮಾಜದಲ್ಲಿ ನೋಡಿದ್ರೆ. ಅದಕ್ಕೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ನಾವು ಬಹಳಷ್ಟು ಜವಾಬ್ದಾರಿಯನ್ನ ತಗೊಂಡು ನಮ್ಮ ಕುಟುಂಬವನ್ನ ಮುಂದುವರಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಮತ್ತೆ ಅತ್ತೆ ಸೊಸೆ ಇರ್ತಾರಂತೆ, ಬಹಳ ಜಗಳಾಡ್ತಿರ್ತಾರಂತವ್ರು. ಸೊಸಿಗೆ ಬಹಳ ಕಿರಿಕಿರಿ ಸಾಕಾಗಿ ಒಬ್ಬ ಸ್ವಾಮೀಜಿ ಹತ್ರ ಬರ್ತಾವಂತ, ನಮ್ಮ ಅತ್ತಿ ಕಾಟ ಬಹಳ ಆಗ್ಬಿಟ್ಟೈತ್ರಿ, ಆಕಿ ಸಾಯಿಸ್ಬಿಡ್ಬೇಕು ನೋಡ್ರಿ, ಏನಾರ ಮಾಡ್ಬಿಡ್ಬೇಕು ನೋಡ್ರಿ ಅಂತಾಳಂತ. ಸ್ವಾಮೀಜಿ, ಹೌದಾ ನಿಮ್ಮ ಅತ್ತೆಗೆ ಸಾಯಿಸ್ಬೇಕಾ, ನೀನು ಒಂದ್ ಔಷಧ ಕೊಡ್ತೀನಿ ನಾನು, ಆ ದಿನಾಲು ಚಲೋ ಅಡಿಗೆ ಮಾಡ, ನೀನು ನಿಮ್ಮ ಅತ್ತೆಗೆ ಊಟಕ್ಕೆ ಕೊಡ್ತೀಯಲ್ಲ ಅದ್ರಾಗ ಸ್ವಲ್ಪ ಒಂದೊಂದು ಅರ್ಧ ಚಮಚೆ ವಿಷ ಹಾಕ್ಬಿಡು. ನೀವು ಒಮ್ಮಕ್ಳಿಗೆ ವಿಷ ಹಾಕ್ಬಿಟ್ರ ನೀನ ಸಾಯಿಸಿ ಅನ್ನೋ ಅಪೋದು ನಿನ್ ಮೇಲೆ ಬಂದ್ಬಿಡುತ್ತೆ. ಅದಕ್ಕ ಸ್ವಲ್ಪ ಹಾಕೊಡು ಅಂತ ಹೇಳ್ತಾರೆ. ಆಕಿ ಬಹಳ ಖುಷಿ ಆಗ್ಬಿಡ್ತೈತಿ. ಮತ್ತೆ ಇದು ಡಬ್ಬಿ ಇದು ವಿಷ ಕೊಟ್ಟಿನಲ್ಲ, ಅದು ಒಂದ ತಿಂಗಳದಾಗ ಕೂಸ್ಬಿಡ್ಬೇಕು ನೀನು ಅಂತ ಹೇಳ್ತಾರೆ. ಆಕಿ ಭಾರಿ ಖುಷಿ. 1 ತಿಂಗಳ ನಮ್ಮ ಅತ್ತೆ ಸತ್ ಬಿಡ್ತಾಳಲ್ಲಪ್ಪ, ನಾನು ಆರಾಮಾಗಿರ್ಬೋದು ಅಂತಂದು ಭಾರಿ ಖುಷಿಯಾಗಿ ಮನೆಗೆ ಬರ್ತಾಳ. ಎಷ್ಟು ಜೀವ ಮಾಡ್ತಾಳ ಅತ್ತಿಗೆ, ಚಲೋ ಅಡಿಗೆ ಮಾಡಿ, ಅತ್ತೆ ನಿಮ್ಗೆ ಏನ್ ಬೇಕ್ರಿ, ಅದು ಬೇಕ್ರಿ, ಇದೇ ಬೇಕ್ರಿ ಅಂತೆಲ್ಲ ಕೇಳಿ ಅದ್ರ ತಟ್ಟಾಟಿಗೆ ವಿಷ ಹಾಕಿ ಕಲಿಸಿ ಕೊಡ್ತಿರ್ತಾಳ. ಪಾಪ ಅತ್ತೆಗೆ ಗೊತ್ತೇ ಇರಲ್ಲ. ಇಕ್ಕಿ ಅಂತ ಬಿಡ್ತಾಳ, ನಮ್ಮ ಅತ್ತೆ ಸಾಯ್ತಾಳ, ಈಗ 15 ದಿನ ಆಯ್ತು 16 ದಿನ ಆಯ್ತು ನಮ್ಮ ಅತ್ತೆ ಸಾಯ್ತಾಳ, ಆರಾಮ್ ಇರ್ಬೋದು ಅಂತ ಖುಷಿಯಾಗಿರ್ತಾಳ. ಆದ್ರೆ ಇಲ್ಲಿ ಏನಾಗ್ಬಿಡ್ತೈತಿ ಅಂದ್ರ ಆಕಿ ಅತ್ತಿ ಬಗ್ಗೆ ಕಾಳಜಿ ಮಾಡೋದ್ ನೋಡಿ ಅತ್ತಿಗೆ ಆಶ್ಚರ್ಯ ಆಗ್ಬಿಡ್ತೈತಿ. ಅಲ್ಲ, ನನ್ನ ಸೊಸೆ ನನಗೆ ಇಷ್ಟು ಚಲೋ ಮಾಡ್ಕೊತಾಳಲ್ಲ, ನನ್ ಚಲೋ ಅಡಿಗೆ ಮಾಡ್ಕೊಡ್ತಾಳ, ನನ್ ಬೇಕು ಬೇಡ ಎಲ್ಲ ಕೇಳಾಕತ್ತಾಳಲ್ಲ, ಆಕಿಗೆ ನಾನು ಎಷ್ಟು ಕೇವಲವಾಗಿ ನೋಡ್ಬಿಟ್ಟೆ, ಏಳಿಸ್ಬಿಟ್ಟೆ, ಆಕಿ ನಾನು ಎಷ್ಟು ಅನ್ಯಾಯ ಮಾಡ್ತಿದ್ದಲ್ಲ, ಆಕಿ ನನಗ ಇಷ್ಟು ಪ್ರೀತಿ ತೋರ್ಸಾಕತ್ತಾಳಲ್ಲ,
ನಾನು ಇನ್ ಮುಂದೆ ನನ್ನ ಸೊಸೆಗೆ ಅಷ್ಟ ಕಾಳಜಿ ಮಾಡ್ಬೇಕು, ಆಕಿ ನನಗ ಸೊಸೆಯಲ್ಲ ಮಗಳು ಅನ್ನೋ ಭಾವನೆ ಅತ್ತೆಗೆ ಬಂದ್ಬಿಡ್ತೈತಿ. ಆಗ್ಲೇ 16-17 ದಿನ ಆಗ್ಬಿಡ್ತೈತಿ. ಅವಾಗ ಸೊಸೆಗೆ ಒಂದಿನ ಹುಷಾರಿರೋದಿಲ್ಲ, ಅವಾಗ ಅತ್ತೆ ಅದಕ್ಕೆ ಸೊಸೆಗೆ ಬಹಳ ಕಾಳಜಿ ಮಾಡ್ಬಿಡ್ತಾಳ. ನನ್ ಮಗಳು ಅಂತ ಅನ್ಕೊಂಡು ಬಹಳ ಪ್ರೀತಿ ತೋರ್ಸ್ಬಿಡ್ತಾಳ ಸೊಸಿ ಬಗ್ಗೆ. ಅವಾಗ ಸೊಸಿಗೆ ಆಶ್ಚರ್ಯ, ಹೂವ ನಮ್ಮ ಅತ್ತೆ ಇಷ್ಟೆಲ್ಲ ಕಾಳಜಿ ಮಾಡಾಕ್ತಾರಲ್ಲ, ನನಗ ಇಷ್ಟೊತ್ತೆ ಆಗ್ಲೇ 25 ದಿನ ಆಗ್ಬಿಡ್ತೈತಿ, ಇನ್ನು 5-6 ದಿನ ಇರ್ತೈತಿ, 1 ತಿಂಗಳಾಗ ಸತ್ಬಿಡ್ತಾಳ ಅತ್ತಿ. ಅವಾಗ ಸೊಸಿ ದಡ ಓಡ್ ಬಂದು ಸ್ವಾಮೀಜಿ ಹತ್ರ ಕಾಲ್ ಮುಗಿತಾಳ, ಸ್ವಾಮೀಜಿ ಈ 25 ದಿನ ಆಗ್ಬಿಟ್ಟೈತಿ, ನಾ ದಿನ ನೀವು ಕೊಟ್ಟಂತ ವಿಷಯ ಹಾಕ್ಬಿಟ್ಟಿನ್ರಿ, ಇನ್ನು 5-6 ದಿನ ಐತಿ, ನಮ್ಮ ಅತ್ತೆ ಸತ್ತು ಹೋಗ್ಬಿಡ್ತಾಳ್ರಿ, ನಮ್ಮ ಅತ್ತೆ ಸಾಯ್ಬಾರ್ದ್ರಿ, ನಮ್ಮ ಅತ್ತೆ ನನಗೆ ಎಷ್ಟು ಚಲೋ ನೋಡಕ್ ಕೂತಾಳ್ರಿ, ಈಗ ಮಗಳಿಗಿಂತ ಹೆಚ್ಚು ನೋಡಕ್ ಕೂತಾಳ್ರಿ ಆಕಿ, ನಮ್ಮ ಅತ್ತೆ ಸಾಯ್ಬಾರ್ದ್ರಿ, ನೀ ಏನಾರ ಒಂದ್ ದಾರಿ ತೋರಿಸ್ರಿ, ನಾ ತಪ್ಪು ಮಾಡ್ಬಿಟ್ಟೇರಿ, ನನ್ನ ಕ್ಷಮಿಸ್ರಿ ಅಂತ ಕೇಳ್ಕೊತಾಳ. ಅವಾಗ ಸ್ವಾಮೀಜಿ ಹೇಳ್ತಾರೆ, ಹೌದು ನಾನು ನಿನ್ನಲ್ಲಿ ಇದೇ ಬದಲಾವಣೆಯನ್ನ ಬಯಸಿದ್ದೆ ನೋಡು, ಏನೇ ಸಮಸ್ಯೆ ಇದ್ರು ಪರಸ್ಪರ ಹೊಂದಾಣಿಕೆಯಿಂದ ಹೋಗ್ಬಿಟ್ರ ಸಮಸ್ಯೆನ ಆಗೋದಿಲ್ಲ. ಅದು ನಾನು ನಿನಗ ಒಂದ್ ಡಬ್ಬಿ ಕೊಟ್ಟಿದ್ದೇನೆ, ಅದು ವಿಷ ಅಲ್ಲ, ಅದು ಸಕ್ಕರೆ. ಅದು ಆ ಒಂದು ಸಣ್ಣ ಡಬ್ಬಿ ಸಕ್ಕರೆ ನಿಮ್ಮಿಬ್ಬರ ಮನಸ್ಸನ್ನ ಬದಲಾಯಿಸ್ತು, ಅದಕ್ಕೆ ನಿಮ್ ಕುಟುಂಬದೊಂದಿಗೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಸ್ವಾಮೀಜಿ ತಿಳಿಸ್ಕೊಡ್ತಾರೆ. ಹಾಗೆ ಎಲ್ಲರ ಕುಟುಂಬದಲ್ಲೂ ಏನಾದ್ರೂ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾನೆ ಇರ್ತವೆ, ಅದನ್ನೆಲ್ಲ ಬದಿಗೊತ್ತಿ ನಾವು ಮತ್ತೆ ನಮ್ಮ ಕುಟುಂಬವನ್ನ ಹೆಚ್ಚು ಪ್ರೀತಿಸ್ಬೇಕು, ನಮ್ಮ ಕುಟುಂಬದ ಏಳಿಗೆಗಾಗಿ ನಾವು ಶ್ರಮಿಸ್ಬೇಕು ಅಂತ ಇಷ್ಟೇಳಿ, ಮತ್ತೆ ಎಲ್ಲಾ ಗುರುಗಳನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಆಕ್ಚುಲಿ ನಾನು ಅವ್ರೆಲ್ಲರೂ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದು, ನಿಮ್ ಎಲ್ರ ಮುಖನೂ ಬಹಳ ನೆನಪಿತ್ತು, ಆದ್ರೆ ಹೆಸರು ನಿಜವಾಗ್ಲೂ ಮರ್ತೋಗ್ಬಿಟ್ಟಿತ್ತು. ಈಗ ಹೆಸರೆಲ್ಲ ಕೇಳಿ ಬಹಳ ಸಂತೋಷ ಆಯ್ತು. ಆಮೇಲೆ ನೀವಿದ್ರಲ್ಲ, ನಿಮ್ ಬ್ಯಾಚ್ ಬಹಳ ನಿಯತ್ತಿನ ಬ್ಯಾಚ್, ಬಹಳ ಕಾಡ್ಸಿದಂತಹ ಬ್ಯಾಚ್ ಏನಲ್ಲ ಇದು. ಹೇಳಿದ ತಕ್ಕಂಗೆ ಕರೆಕ್ಟ್ ಆಗಿ ವರ್ಕ್ ಮಾಡಿಸಿದ್ರೆ ಒಳ್ಳೆ ಹುಡುಗರಿದ್ರಿ ನೀವು ಮತ್ತೆ ನಿಮ್ಮೆಲ್ಲರನ್ನು ನೋಡ್ಲಿಕ್ಕೆ, ನಮ್ಮ ವೃತ್ತಿ ಬಾಂಧವರನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತೆ ನಿಮ್ಮೆಲ್ರಿಗೂ ಆ ಭಗವಂತ ಸದಾ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡ್ಲಿ, ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 1-2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಆತ್ಮೀಯ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು, ಅಂದರೆ ಈ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇರೋ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅಂದರೆ ಒಂದು ಮಾದರಿ ಶಾಲೆ ಆಗ್ತಾ ಇರೋದು. ಯಾಕೆಂದರೆ ನಿಮ್ಮಿಂದ ಈ ಶಾಲೆಗೆ ಒಳ್ಳೆಯ ಬರ್ತಾ ಇದೆ ಅಂತ ನನ್ನ ಭಾವನೆ. ಹಲೋ, ಮಾದರಿ ಶಾಲೆಯಾಗಿ ಮಾಡ್ತಾ ಇದ್ದೀರಿ ನೀವೆಲ್ಲ ಸೇರ್ಕೊಂಡು. ಅಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ, ಅಂದ್ರೆ ಇಂದಿನ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನೀವು ಹುಡುಗಾಟ ಆಡ್ಕೊಂಡೇ ಇದ್ರಿ. ಆದ್ರೂ ಸುತ್ತ ಇವಾಗ ನೀವು ಬೆಳವಣಿಗೆ ಆಗಿ, ಮದುವೆ ಆಗಿ, ಮಕ್ಕಳಾಗಿ, ಮತ್ತೆ ಗಂಡು ಮಕ್ಕಳೆಲ್ಲ ಇನ್ನೂ ಮದುವೆ ಆಗಿರೋದು ಕಾರಣ ಹೆಣ್ಣು ಮಕ್ಕಳು ಸಾಮಾನ್ಯ ಕೆಲವರಾಗಿದ್ದಾರೆ, ಕೆಲವರಾಗಿಲ್ಲ. ಆದ್ರೆ ತಮ್ಮ ಜೀವನದ ವೃತ್ತಿಯಲ್ಲಿ ತೊಡಗಿಸ್ಕೊಂಡು ಇಷ್ಟು ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅಂತ ಸುಲಭದ ಇದಲ್ಲ, ಬಹಳಷ್ಟು ಕಷ್ಟ ಇರ್ತದೆ. ಆ ಕಷ್ಟದಲ್ಲೂ ಸುತ್ತ ನೀವೆಲ್ಲ ಒಂದು ವೃತ್ತಿಯಲ್ಲೇ ತೊಡಗಿಸಿಕೊಂಡು ಬೆಂಗಳೂರಲ್ಲಿ, ಮೈಸೂರಿನಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಇದ್ದು ಎಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಅಂದ್ರೆ. ಆದ್ರೂ ಸುಧಾ ನೀವೆಲ್ಲ ಒಗ್ಗಟ್ಟಿನಿಂದ ಕೂಡಿ ಈ ಕಾರ್ಯಕ್ರಮ ಮಾಡಿದ್ದೀರಿ. ಈ ಶಾಲೆಗೆ ಒಂದು ಹೆಸರು ಗೌರವವನ್ನು ತಂದುಕೊಟ್ಟಿದ್ದೀರಿ. ಮತ್ತೆ ನೀವು ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ಜೀವನದಲ್ಲಿ ಒಂದು ಆದರ್ಶ ಮಾರ್ಗವನ್ನು ಅನುಸರಿಸಿಕೊಂಡು ಬರ್ತೀವಿ, ಅದೇ ರೀತಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪುರೇಷೆಗಳನ್ನು ಮಾಡೋದು ಬಹಳಷ್ಟು ನಿಮ್ಮ ಕರ್ತವ್ಯ. ಅಂದ್ರೆ ಎಷ್ಟೇ ಶ್ರಮ ಪಟ್ಟಿದ್ರೆ ಈಗಿನ ಮಕ್ಕಳ ಜನರೇಷನ್ ಬೇರೆ, ಹಿಂದೆ ನೀವಿದ್ದ ಜನರೇಷನ್ ಬೇರೆ. ಆದ್ರೆ ಈಗಿನ ಮಕ್ಕಳು ಸಾಮಾನ್ಯ ಚಿಕ್ಕ ಮಕ್ಕಳಿಂದಾಗಲೇ ಮೊಬೈಲ್ ಕೇಳ್ತಾ ಇದ್ದಾವೆ. ಅದನ್ನೆಲ್ಲ ತಡಿಬೇಕು. ಮೊಬೈಲ್ ಮಕ್ಕಳಿಗೆ ಕೊಡುವಂತ ತಡೆದಾಗ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡೋಕೆ ಯೋಗ್ಯತೆಯಾಗಿ ಮಾಡಬೇಕು ನೀವೆಲ್ಲ ಸೇರಿ. ಹಾಗಾಗಿ ನೀವೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿರೋದ್ರಿಂದ ನಮಗೆ ತುಂಬಾ ಸಂತೋಷವಾಗಿದೆ. ಮತ್ತೆ ಇಂಥ ಸಮೂಹ ನಾವು ಶಿಕ್ಷಕರು ಎಲ್ಲೆಲ್ಲೋ ದೂರದಲ್ಲಿ ಇದ್ದೀವಿ, ನೀವೆಲ್ಲ ದೂರದಲ್ಲಿದ್ದೀರಿ. ನಮ್ಮನ್ನೆಲ್ಲ ಸಂಘಟಿಸಿ ಒಂದ್ ಕಡೆ ಕಲೆ ಹಾಕಿ ನಮ್ಮನ್ನೆಲ್ಲ ಒಂದುಗೂಡಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರಲ್ಲ. ನಿಮ್ಮಂತ ಒಂದು ಮಕ್ಕಳ ನೆನಪತ್ತ ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧ್ಯತೆ ಮಾಡುವಂತ. ಹಾಗಾಗಿ
ಇಷ್ಟೆಲ್ಲ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒದಗಿಸಿ ನಾನು ಮಾತನ್ನು ಮುಗಿಸ್ತೀನಿ. ಗುರುವಂದನಾ ಕಾರ್ಯಕ್ರಮದ ಆಯೋಜಕರಾದಂಥ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಅದೇ ರೀತಿ ಈ ಒಂದು ಶಾಲೆಯ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಆದಂಥ STD ಅವರೇ, ಅದೇ ರೀತಿ TVS ಅವರೇ, ಅದೇ ರೀತಿ ಬಾಗಲಕೋಟೆ ನಮ್ಮ ಕರ್ನಾಟಕದ ಕೊನೆಯ ಬಾರ್ಡರ್ ಅಲ್ಲಿಂದ ಬಂದಿರತಕ್ಕಂಥ ಪುಷ್ಪಸಾಯಿ ಅವರೇ, ಹಾಗೂ ಇನ್ನಿತರೆ ಪುಟ್ಟರಾಜ್ರವರೇ, TVS ರವರೇ, ಚಂದ್ರೂರವರೇ, R ವಿಜಯರವರೇ, ಹಾಗೂ ನಮ್ಮ ಅನಿತಾರವರೇ, ಇನ್ನೂ ಇತರೆ ಶಿಕ್ಷಕರ. ಆದರೆ ನನ್ನ ಅನಿಸಿಕೆಯನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ನಾನು ಮೊದಲು ಕೆಲಸಕ್ಕೆ ಸೇರಿದ್ದು ಶೃಂಗೇರಿಯಲ್ಲಿ ಕೆಲವು 6 ವರ್ಷಗಳ ಸೇವೆ ಸಲ್ಲಿಸಿದೆ. ನಂತರದಲ್ಲಿ ಆಲ್ದೂರು ಜೂನಿಯರ್ ಕಾಲೇಜ್ ಚಿಕ್ಕಮಗಳೂರು ತಾಲೂಕು ಅಲ್ಲಿಗೆ ಬಂದೆ. ಆಲ್ದೂರಿಂದ ನಂತರದಲ್ಲಿ ಮೂಡಿಗೆರೆ BO ಕಚೇರಿಗೆ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತೇನೆ. ಅಲ್ಲಿಂದ ಪುನಃ ಮೂಡಿಗೆರೆಯಲ್ಲಿ ಸೇವೆ ಸಲ್ಲಿಸ್ತಿರಬೇಕಂತ ಸಂದರ್ಭದಲ್ಲಿ ನನಗೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದಾಗ ಎಲ್ಲಿ ನನ್ನ ಜಾಗ ಅಂತ ನಾನು ಹುಡ್ಕೊಳ್ತಾ ಇದ್ದೆ. ಆವಾಗ ಕಮಿಷನರ್ ಆಫೀಸಲ್ಲಿ ನೀವು ಎಲ್ಲಿಗೆ ಬೇಕು ಜಾಗ ಅಂತ ಕೇಳಿ, ನೀವು ಕರ್ನಾಟಕದಲ್ಲಿ ಯಾವ ಮೂಲೆಗೆ ಬೇಕಾದ್ರೂ ಹಾಕಿ ನಾನು ಮಾಡೋಕ್ಕೆ ಸಿದ್ಧನಿದ್ದೇನೆ ಅಂತ ಕೇಳಿದೆ. ಹಾಗಾದ್ರೆ ನೀವು ಎಲ್ಲಿಗೆ ಕೇಳ್ತಾ ಇದ್ರಿ? ಮಡಿಕೇರಿಗೆ ಕೊಟ್ಬಿಡ್ತೀವಿ ಅಂತ. ಕೊಡಿ ಸರ್, ಮಡಿಕೇರಿ ನಮ್ಮೂರಲ್ವಾ, ನಮ್ಮ ಒಂದು ರಾಜ್ಯ ಅಲ್ವಾ ಅಂತ ಕೇಳಿದೆ. ಆಮೇಲೆ ನನಗೆ ಆಸೆ ಇದ್ದಿದ್ದೇನು ಅಂತ ಹೇಳಿದ್ರೆ ಮೈಸೂರಿಗೆ ಬಂದು ಸೇವೆ ಮಾಡಬೇಕು ಅಂತ. ಮೈಸೂರು ಅಂದ್ರೆ ನನ್ನ ಊರು ಅಂತ ಈಗಲೂ ಕೂಡ ನನಗೆ ಅವಶ್ಯಕ. ಮೈಸೂರು ನಮ್ಮೂರು, ಆ ಒಂದು ನಾಡಿರ್ತಕ್ಕಂಥ ಒಂದು ಜಿಲ್ಲೆಗೆ ಹೋಗ್ಬೇಕಂತ ಸಂದರ್ಭದಲ್ಲಿರುವಾಗ ಮೈಸೂರಿನಲ್ಲಿ JD ಆಫೀಸಿಗೆ ನನಗೆ ಪೋಸ್ಟಿಂಗು ಆಯಿತು. ಆದರೆ ಅಲ್ಲಿ ಅದೊಂದು ಪ್ಲೇಸಿಗೆ 10 ಜನ ಅದರಲ್ಲಿ ಕಂಪ್ಲೀಟ್ ಆಗಿದ್ರು. ಆವಾಗ ನಾನು ಕೇಳ್ಕೊಂಡೆ ಪುನಃ ಎಲ್ಲಿಗೆ ಹಾಕ್ಬೇಕು ಅಂತ. ಮಂಡ್ಯಕ್ಕೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಮಂಡ್ಯದಲ್ಲಿ ಎಲ್ಲಿ ಅಂತ ಕೇಳಿದಾಗ ಲಕ್ಷ್ಮೀ ಸಾಗರ ಖಾಲಿ ಇದೆ ಅಂತ ಗೊತ್ತಾಯ್ತು. ಲಕ್ಷ್ಮೀ ಸಾಗರ ಅಂತ ನನಗೆ ಇಲ್ಲಿ ಈ ತರ ಊರಿಗೆ ಅಂತ ನನಗೆ ಗೊತ್ತಿಲ್ಲ. ಲಕ್ಷ್ಮೀ ಸಾಗರ ಅಂತ ಹೇಳಿ ತಿಳ್ಕೊಂಡಾಗ ನನಗೆ ಕೃಷ್ಣ ಸಾಗರ ಅಥವಾ ಕನ್ನಂಬಾಡಿ ಊರಿದೆಯಲ್ಲ ಅಥವಾ KRS ಆ ಊರು ಅಂತ ತಿಳ್ಕೊಂಡು ಕೊಡಿ ಅಂದೆ. ಆಮೇಲೆ ಧೈರ್ಯ ಇತ್ತು ನನಗೆ, ಎಲ್ಲಿ ಕೊಟ್ಟರು ನಾನು ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಕೊನೆಗೆ ಲಕ್ಷ್ಮೀ ಸಾಗರ ಅಂತ ಒಂದು ಪ್ಲೇಸಿಗೆ ಕೊಟ್ಟರು. ಸೀದಾ ಬಂದೆ ನಾನು. ಆವಾಗ ಇಲ್ಲಿ ಸಹ್ಯದ್ ಫರೀದುನ್ನೀಸಾ ಅಂತೇಳಿ ಹೆಡ್ ಮಾಸ್ಟರ್ ಇದ್ರು. ಆವಾಗ ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೊಂದು ಮಾತನ್ನ ನಾನು ಹೇಳಬೇಕಾಗತ್ತೆ. ಅವರು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ತಾನೇ ವಿಚಾರ ತಿಳಿದಿದೆ. ಸೈಯದ್ ಫರೀದುನ್ನೀಸಾ ಅಂತೇಳಿ ಮುಖ್ಯ ಶಿಕ್ಷಕರು, ಅವರಿಗೆ ಆ ಆರೋಗ್ಯನ ದೇವರು ಒಳ್ಳೆ ರೀತಿ ಕೊಟ್ಟು ಇನ್ನೂ ಕೂಡ ಒಳ್ಳೇದಾಗ್ಲಿ ಅಂತ ಅದರ ಮಧ್ಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂತರದಲ್ಲಿ ಭೇಟಿ ಆದದ್ದೇ ನನಗೆ ಅನಿತ್ ಅವರು ನನಗೆ, ನಾನು ಪಾಂಡುಪುರಕ್ಕೆ ಬರ್ತಾ ಇದ್ದೀನಿ, ಕೊನೆಗೆ ಅವ್ರು ನನಗೆ ಫೋನ್ ಮಾಡಿದ್ರು. ಸರ್, ಈಗ ನಮ್ಮ ಶಾಲೆಗೆ ಗುಮಾಸ್ತರಾಗಿ ನೀವು ಬರ್ತಾ ಇದ್ರಂತೆ ಅಂತ ಹೇಳಿ. ಹೌದು ಅಂದೆ. ಸರ್, ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಮಧ್ಯಾಹ್ನ ಅಂತ ಅನಿತ್ ಅವರು ನನಗೊಂದು ನೆನಪು ಮಾಡಿದ್ರು. ನಂತರದಲ್ಲಿ CM ಅವರು ನನಗೆ ಸಿಕ್ಕಿದ್ರು. ನನಗೆ ಆಕ್ಚುಲಿ 2ನೇ ಭೇಟಿ ಅಂತ ಹೇಳಿದ್ರೆ ನಮ್ಮ CM ಅವರು ಶ್ರೀ ಮಹೇಶ್ ಅವರು. ಆಮೇಲೆ ಸರಿ ಅಂತ ಹೇಳಿ ಬಂದು ರಿಪೋರ್ಟ್ ಎಲ್ಲ ಆದೆ. ರಿಪೋರ್ಟ್ ಹಾಕಿ ಬರಬೇಕಾದ್ರೆ ನಾನೊಂದು 12 ಗಂಟೆ ಕಳೆದು ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾದೇಶ್ವರಕ್ಕೆ ಬಸ್ ಇಳಿದುಕೊಂಡು ಲಕ್ಷ್ಮೀ ಸಾಗರಕ್ಕೆ ಬಂದೆ. ಲಕ್ಷ್ಮೀ ಸಾಗರದಲ್ಲಿ ಆಟೋದಲ್ಲಿ ಹೋಗ್ಬೇಕಂತೇಳಿ ನೋಡಿದೆ. ಅದು ಆಟೋ ಪ್ಯಾಸೆಂಜರ್ ಆಟೋನು ಹೌದು, ಈ ಕಡೆ ಗೂಡ್ಸ್ ಆಟೋನು ಹೌದು. ಆ ಥರ ಒಂದು ಆಟೋ ಸಿಕ್ತು. ಸೀದಾ ಬಂದು ಇಲ್ಲಿ ರಿಪೋರ್ಟ್ ಮಾಡ್ಕೊಂಡೆ. ಆದರೆ ಇಲ್ಲಿ ಒಂದು ನನಗೆ ಅನಿಸ್ತಾ ಇತ್ತು, ಇಲ್ಲಿ ಇರ್ತಕ್ಕಂಥ ಶಿಕ್ಷಕ ಸಿಬ್ಬಂದಿ ವರ್ಗದವರು ಇಲ್ಲಿ ಕೂರ್ತಕ್ಕಂಥ ಕೆಲವು ಅವರ ಆಸನಗಳು ನಮಗೆ ನೋಡಿದೆ. ಅವ್ರು ಯಾಕೆಂದ್ರೆ 3 ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಮಾಡ್ಕೊ ಬಂದಾಗ ಅವ್ರದೇ ಆದ ಒಂದು ಜಾಗ ಹೇಗಿರ್ಬೇಕು ಅನ್ನೋದನ್ನ ನನ್ನ ಮನಸ್ಸಲ್ಲಿತ್ತು. ಯಾಕೆಂದ್ರೆ ನಾನು ಎಲ್ಲಾ ಸರ್ವಿಸ್ ಅನ್ನು ಕೂಡ BO ಆಫೀಸು, DDP ಆಫೀಸು, ಮತ್ತೆ JD ಆಫೀಸು, ಮತ್ತೆ ಮದನ್ ಗೋಪಾಲ್ ಸಾಹೇಬರಂತ IAS ಆಫೀಸರ್ ಇದ್ರು. ಅವ್ರ ಜೊತೆನೂ ಕೂಡ ನಾನು ಕೆಲಸ ಮಾಡಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಶಿಕ್ಷಕರ ಆಸನಗಳನ್ನು ನೋಡಿದಾಗ ಏನು ಈ ರೀತಿ ಇದೆಯಲ್ಲ ಅಂತ ಹೇಳಿ, ಆವಾಗ ರಜಾ ಇತ್ತು. SLC ರಿಸಲ್ಟ್ ಕೂಡ ಬಂತು. ನಾನು CM ರಿಸಲ್ಟ್ ತಗೊಬಂದಿದ್ದೀನಿ. ನಂತರದಲ್ಲಿ ನೋಡಿದಾಗ ಈ ಶಿಕ್ಷಕರಿಗೆ ಮೊದಲನೇದಾಗಿ ಒಳ್ಳೊಳ್ಳೆ ಆಸನಗಳನ್ನ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು. ಆ ರಜಾ ಮುಗಿಸಿ ಬರಬೇಕಾದ್ರೆ ನಾನು ರೆಡಿ ಮಾಡಬೇಕು ಅನ್ನೋದಿತ್ತು. ಎಷ್ಟು ಸಾಧ್ಯ ಇದೆ ಅಷ್ಟು ಒಂದು ಸಮಯದಲ್ಲಿ ಅದನ್ನ ವ್ಯವಸ್ಥೆ ಎಲ್ಲ ಮಾಡಿಸಾಯ್ತು. ಸೈಯದ್ ಫರೀದುನ್ನೀಸಾ ಅವರಿದ್ರು. ಆದ ನಂತರದಲ್ಲಿ ಹೊಸ ಒಂದು ಟೀಮ್ ಬಂತು ನನಗೆ. TVS ಇರ್ಬೋದು, ಚಂದ್ರವ್ರು ಇರ್ಬೋದು, ಪುಟ್ಟರಾಜ್ ಅವ್ರು ಇರ್ಬೋದು, JR ಇರ್ಬೋದು, ಇವರೆಲ್ಲ ಬಂದಾಗ ನನಗೆ ಒಳ್ಳೆ ಒಂದು ಯುವಕರ ಟೀಮ್ ಬಂದಂಗಾಯ್ತು.
TVS ಅಷ್ಟೇ, ನನ್ನನ್ನು ಯಾವತ್ತೂ ಕೂಡ ಅವರು ಈಗಲೂ ಅಷ್ಟೇ ವಾರದಲ್ಲಿ ಒಂದಿನ 2 ದಿನ ಅಂದ್ರೂ ನಾವು ಫೋನಲ್ಲಿ ಇದ್ದೇ ಇರ್ತೀವಿ. ಜಯರ ಹತ್ರ ಇಷ್ಟೆಲ್ಲ ನಮಗೆ ಒಳ್ಳೊಳ್ಳೆ ಸ್ನೇಹಿತರೆಲ್ಲ ಸಿಕ್ಕಿದ್ರು. TVS ಅಷ್ಟೇನೆ. ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಜನೆ ಮಾಡುವಾಗ ಓದೋದಕ್ಕೆ ವಯಸ್ಸಿನ ಅಂತರನೇ ಇಲ್ಲ. ಈಗ ಒಬ್ರು ನನ್ನ ವಿದ್ಯಾರ್ಥಿನಿ ಹೇಳಿದ್ರು, ನನ್ನ ಗಂಡ ತೀರೋದ್ರು, ಆ ನಂತರದಲ್ಲೂ ಕೂಡ ನಾನು PUC ಮಾಡಿದ್ದೀನಿ ಅಂತ ಹೇಳಿದ್ರು. ಅದೇ ಹೇಳುದು, ವಿದ್ಯೆ ಮಾಡೋದಕ್ಕೆ ಯಾವುದೇ ವಯಸ್ಸಿನ ಅಂತರವಿಲ್ಲ. ಯಾವಾಗ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಓದಕ್ಕೆ ಅವಕಾಶ ಇದೆ. ಅದೇ ರೀತಿ ನೀವು ಒಳ್ಳೆ KS ಮಾಡಿ, IAS ಮಾಡಿ, SDA ಎಕ್ಸಾಮ್ ತಗೊಳ್ಳಿ, FDA ಎಕ್ಸಾಮ್ ತಗೊಳ್ಳಿ. ಇವೆಲ್ಲ ಕೂಡ ಒಬ್ಬ ನುರಿತ ಶಿಕ್ಷಕರು ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರಾದಂಥ TVS ಮತ್ತೆ ಇವರನ್ನ ಯಾವಾಗ ಬೇಕಾದ್ರೂ ಕೇಳ್ಕೊಳ್ಳಿ. ಅವರು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಅಂಥದನ್ನ ಮಾತಾಡೋದಕ್ಕೆ ಸದಾ ಸಿದ್ಧಲಿರ್ತಕ್ಕಂಥ ಒಬ್ಬ ವಾಗ್ಮಿ, ಉತ್ತಮ ಭಾಷಣಕಾರರು ಇರ್ತಕ್ಕಂಥವರು TVS ಅವರು. TVS ಯಾಕೆಂದ್ರೆ ಎಲ್ಲಾ ವಿಚಾರವನ್ನು ತಿಳ್ಕೊಂಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು. ಅವತ್ತೇ ನನಗೆ ಡೆಲ್ಲಿಗೆ ಹೋಗ್ಬೇಕಾದಂತ ಸಂದರ್ಭ ಬಂತು. ಫ್ಲೈಟ್ ಟಿಕೆಟ್ ಕೂಡ ಆಗ್ತಿತ್ತು. ನಾನು ಈಗ ಈ ಸಂದರ್ಭದಲ್ಲಿ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡಿದ ನಂತರದಲ್ಲಿ ಚಿಕ್ಕಮಗಳೂರು PO ಆಫೀಸ್ಗೆ ಹೋಗ್ಬಿಟ್ಟು ಸೂಪರ್ಡೆಂಟ್ ಆಗಿ, ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ನಂತರದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ತು ನನಗೆ. ಈಗ ಇಂಧನ ಇಲಾಖೆಯಲ್ಲಿ ಇರತಕ್ಕಂಥ ಸಚಿವರು, ಆ ಸಚಿವರಿಗೆ ನಾನು ಆಪ್ತ ಸಹಾಯಕ ಮತ್ತೆ ವಿಶೇಷಾಧಿಕಾರಿಯಾಗಿ ನಾನು ಈಗ ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂತ ಒಂದು ಅವಕಾಶ ನನ್ನ ಶಿಕ್ಷಕ ಬಂಧುಗಳು ಮತ್ತೆ ನಿಮ್ಮಂತ ವಿದ್ಯಾರ್ಥಿಗಳ ಎಲ್ಲರ ಒಂದು ಆಶೀರ್ವಾದ ಸಹಕಾರ ಇದ್ದೇ ಇದೆ ಈ ಶಾಲೆಗೆ. ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ವಿದ್ಯಾರ್ಥಿಗಳು ವಿದ್ಯೆ ಅನ್ನೋದನ್ನ ಮೊದಲನೇದನ್ನಾಗಿ ಯೋಚನೆ ಮಾಡಿ. ಈಗ ಇನ್ನೊಂದು ಪುಷ್ಪ ಸಾವಿ ಮೇಡಮ್ ಒಂದು ಮಾತು ಹೇಳಿದ್ರು, ಈ ಮೊಬೈಲ್ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಕೆಲವರು 2 ವೀಲ್ ಇರ್ಬೋದು, 4 ವೀಲ್ ಇರ್ಬೋದು, ಡ್ರೈವಿಂಗ್ ಮಾಡ್ಕೊಂಡು ಹೋಗುವಾಗ ಮೊಬೈಲ್ ಬಿಟ್ಟು ಅವರು ಹ್ಯಾಂಡ್ಲು ಮತ್ತು ಸ್ಟೇರಿಂಗ್ ಯಾ ಕಡೆನಾರ ಹೋಗ್ಲಿ, ಆದ್ರೆ ಮೊಬೈಲ್ ಮಾತ್ರ ಬಿಡಕ್ಕಾಗಲ್ಲ. ಆ ರೀತಿ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ಸಂದರ್ಭ ಇದೆ. ದಯಮಾಡಿ ಈ ಮೊಬೈಲ್ ಅನ್ನ ನೀವು ಯಾವ್ದಾದ್ರು ನೀವು ಹೋಗುವಾಗ ಮೊಬೈಲ್ ಫೋನ್ ಬಂದಾಗ 5 ನಿಮಿಷ 2 ನಿಮಿಷ ನಿಲ್ಲಿಸಿ ಮಾತಾಡೋದು ತಪ್ಪೇನಿಲ್ಲ. ಅವಾಗ ನಿಮಗೂ ಕೂಡ ಸೇಫ್ಟಿ, ಮನೆಯವರಿಗೂ ಸೇಫ್ಟಿ, ಮತ್ತೆ ನಿಮ್ಮ ಕುಟುಂಬಕ್ಕೂ ಕೂಡ ಸೇಫ್ಟಿ ಇರ್ತದೆ. ಇಂಥ ಒಂದು ಅವಕಾಶಗಳಿರುವಾಗ ಮೊಬೈಲ್ ಅನ್ನಲ್ಲಿ ಎಷ್ಟು ದೂರ ಇರ್ತೋ ಅಷ್ಟು ಕೂಡ ಒಳ್ಳೆಯದು. ಹಾಗಾಗಿ ಎಲ್ಲ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಇಲ್ಲಿ ಬಂದು ನಮಗೆ ಎಲ್ಲರೂ ಕೂಡ ಈ ಒಂದು ವೇದಿಕೆಗೆ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಅದೇ ರೀತಿ RNK ಅವರು ಕೂಡ ಆ ಸಂದರ್ಭದಲ್ಲಿ MSc MEd ಅವರು ಒಂದು B.Ed ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಬಂದಂಥ ಸಂದರ್ಭ. ಅವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಇಷ್ಟೊಂದು ಅತ್ಯುನ್ನತವಾದ ಒಂದು ವಿದ್ಯಾರ್ಜನೆಗಿದ್ದೀರಿ, ನೀವು ಆ ಲೆವೆಲಲ್ಲಿ ಮಾಡ್ಕೊಬೋದಿತ್ತಲ್ಲ. ಇಲ್ಲ, ನನಗೆ ಇಂಥ ಒಂದು ಲೆವೆಲಲ್ಲಿ ಹೋಗಿ ನಾನು ಒಂದು ಒಳ್ಳೆ ಶಿಕ್ಷಕನಾಗಿ ನುಗ್ತು ಹೋದಾಗ ನನಗೆ ಮುಂದೆ ಒಳ್ಳೆ ಅವಕಾಶಗಳು ಸಿಗ್ತವೆ ಅಂತ ಬಿಟ್ಟು ಎಲ್ಲ ಹೇಳಿದಂಥ ವಿಧಿಗೆ. ಅದೇ ರೀತಿ ನಮಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದೀರಿ, ನಾ ವೇದಿಕೆಗೆ ಬರೋಕ್ಕೆ ಮತ್ತೆ ಈ ಸ್ಕೂಲನ್ನು ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದೀರಿ. ಆ ಒಂದು ನಾನು ಇಲ್ಲಿ ಸೇವೆ ಮಾಡುವಾಗ ಮೇಲ್ಗಡೆ ಪೋರ್ಷನ್ನು ಬಿಲ್ಡಿಂಗು ಸ್ಯಾಂಕ್ಷನ್ ಆಗಿ ಅವಾಗ ಪುಟ್ಟರಾಜ್ ಅವರು MLA ಆಗಿದ್ರು. ಆಕ್ಚುಲಿ ಈ ಬಿಲ್ಡಿಂಗು ನಾರಾಯಣಪುರಕ್ಕೆ ಹೋಗೋ ಸಂದರ್ಭ ಇತ್ತು, ನಾರಾಯಣ ಹೈಸ್ಕೂಲ್ ಹೋಗ್ಬೇಕು ಆಗಿತ್ತು. ಅವಾಗ ಇಂಜಿನಿಯರ್ ಬಂದಿದ್ರು, ಇಲ್ಲಿ ಅವಶ್ಯಕತೆ ಇದೆಯಾ, ಇಲ್ಲಿ ಅವಶ್ಯಕತೆ ಇದ್ರೆ ಮಾಡ್ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಕಳಿಸ್ಕೊಡ್ತೀವಿ ಅಂದ್ರು. ಅವಾಗ ನಾನು ಬಿಡ್ಲಿಲ್ಲ, ಯಾಕೆಂದ್ರೆ ಈಗಲೂ ಕೂಡ 2 ಬಿಲ್ಡಿಂಗು ಖಾಲಿ ಬಿದ್ದಿದೆ. ನಾವಿರುವಾಗ A-B-C ಸೆಕ್ಷನ್ ಮಾಡಿ ಅಲ್ಲೂ ಕೂಡ ಭರ್ತಿ ಆಗಿತ್ತು ಸ್ಟೂಡೆಂಟ್ಗಳು. ಅವು ಈಗ ನಾವು ನೋಡ್ಕೊಂಡು ಬರುವಾಗ ಎಲ್ಲ ಒಂದು ಉಪಕರಣಗಳು, ಎಲ್ಲ ಡೆಸ್ಕ್ಗಳು ಹಾಗೆ ಬಿದ್ದೋಗ್ಬಿಟ್ಟಿದ್ದಾವೆ. ನೋಡೋದು ನಮಗೂ ಕೂಡ ಬೇಸರ ಆಗ್ತದೆ. ಆದ್ರೆ ಇಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಆಯ್ತು. ಬಿಲ್ಡಿಂಗ್ ಆದ್ಮೇಲೆ ನಮ್ಮ CM ಅವರು ಮೇಲ್ಗಡೆ ಚೇಂಬರ್ ನನಗೆ ಬೇಕು ಅಂತ ಹೇಳಿ ಹೋಗಿ ಕೂತ್ಕೊಂಡ್ರು. ಯಾಕೆಂದ್ರೆ ಆ ಬಿಲ್ಡಿಂಗಿಗೆ ಒಂದು ಹಳೆ ಬಂತು. ಹಾಗಾಗಿ ಈ ರೀತಿ ಎಲ್ಲ ಒಳ್ಳೆ ಒಂದು ಕಾರ್ಯ ನಡ್ಕೊಂಡು ಹೋಗಿದೆ. ಇನ್ನು ಮುಂದೆ ನಿಮಗೊಂದು ಇನ್ನೊಂದು ಕಿವಿ ಮಾತು ಹೇಳ್ಬೇಕಂತ ಹೇಳಿದ್ರೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ, ಆದ್ರೆ ಒಂದು ಗೇಮ್ ಅಂತ ಇರ್ತದೆ. ಗೇಮ್ ಅಂತ ಹೇಳಿದಾಗ ಕ್ರಿಕೆಟ್ ಇರುತ್ತೆ. ಕ್ರಿಕೆಟ್ ಅಲ್ಲಿ ಎಷ್ಟೋ ದೇಶಗಳಿಂದ ಎಷ್ಟೋ ಟೀಮ್ಗಳು ಬಂದಿರ್ತವೆ. ಎಲ್ಲಾ ಟೀಮ್ಗಳು ಕೂಡ ಆಡ್ತಾ ಇರ್ತವೆ. ಒಂದು ಫೈನಲ್ ಅಂತ ಒಂದು ವೇದಿಕೆ ಇರ್ತದೆ. ಆದ್ರೆ ನಾನು ನಿಮಗೊಂದು ಕಿವಿ ಮಾತು ಹೇಳೋದಿಷ್ಟೇ, ಈ ಶಾಲೆ ಯಾವತ್ತೂ ಪ್ರಾರಂಭವಾಯಿತು ಮತ್ತೆ ಇವತ್ತಿನ ದಿನಾಂಕ ಎಲ್ಲಿತ್ತು ಆ ಒಂದು ದಿನಾಂಕನ ಆಯ್ಕೆ ಮಾಡಿ ಶಾಲೆ ಪ್ರಾರಂಭವಾಗಿದ ದಿನಾಂಕದಿಂದ ಹಿಡಿದಂತ ಹಳೆ ವಿದ್ಯಾರ್ಥಿಗಳು ಮತ್ತೆ ಇಲ್ಲಿಗೆ ಎಂಡಾಗ್ತಕ್ಕಂಥ ವಿದ್ಯಾರ್ಥಿಗಳು ಸೇರಿ ಒಂದು ಈ ತರ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ತುಂಬಾ ಅತ್ಯುತ್ತಮವಾಗಿರುತ್ತೆ. ಏಕೆಂದ್ರೆ ಆವಾಗ ಈ ಶಾಲೆ ಪ್ರಾರಂಭವಾಗಿದ್ದರಿಂದ ಹಿಡಿದು ಇವತ್ತಿನ ದಿನಾಂಕದಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಎಲ್ಲರನ್ನೂ ಕೂಡ ಸಮಾಗಮ ಇರ್ತದೆ. ಆ ತರ ನೀವು ಮಾಡಿದ್ರೆ ತುಂಬಾ ಉತ್ತಮ ಅಂತ ನನ್ನ ಭಾವನೆ ಇದೆ.
ಅದೇ ರೀತಿ ಇನ್ನು ಮುಂದೆ ಒಳ್ಳೆ ಥರ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿ ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆ ವಿದ್ಯಾವಂತರಾಗಿ ನೋಡಿ. ಈಗ ಭರತ್ ಇರ್ಬೋದು ಮತ್ತೆ ಅವರಿಬ್ಬರು ಕೂಡ ಕಷ್ಟಪಟ್ಟು ಓದಿ ನಮ್ಮ KEB-ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿ ಈಗ MSc ಲೆಕ್ಚರರ್ ಆಗಿ ಬಯಾಲಜಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಅದರಿಂದ ನೀವು ಮುಂದೆ ನೀವು ಕೂಡ ಇನ್ನ ಪ್ರೌಢಾವಸ್ಥೆಗೆ ಬಂದು ಸಾಂಸಾರಿಕ ಜೀವನದಲ್ಲಿ ಇದ್ದೀರಿ ಕೆಲವರು. ಅದರಿಂದ ಎಲ್ಲ ರೀತಿಯಲ್ಲೂ ಕೂಡ ಆ ದೇವರು, ಆ ಚಾಮುಂಡೇಶ್ವರಿ ತಾಯಿ ಒಳ್ಳೆಯದನ್ನು ಕೊಡ್ಲಿ ಅಂತ ಅರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಬರ್ತಾ ಇಲ್ಲ ಅಲ್ಲ ತೊಂದರೆ ಇಲ್ಲ. ಫೋನ್ ಮಾಡಿದಾಗ ಇಬ್ಬರು ಹೇಳಿದ್ರೆ ನಾನು ಬರ್ತೀನಮ್ಮ ಅರೇಂಜ್ ಮಾಡ್ಕೊಳ್ಳಿ ಡೆಫಿನೆಟ್ ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ಫೋನ್ ಬಂದಾಗ ಹೇಳಿದ್ರು ಸರ್ ಗೊತ್ತಾಗಿ ಮೈಸೂರಿಂದ ಇಲ್ಲಮ್ಮ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನೀವು ಮಾಡಿ ನಾನು ಡೆಫಿನೆಟ್ ಬರ್ತೀನಿ, ನಾನು ಇನ್ವೈಟ್ ಮಾಡಿಲ್ಲ ಅಂತ ಏನು ತೊಂದರೆ ಇಲ್ಲ, ನೀವು ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ಹಾಗೆ ಬಂದೆ, ಖುಷಿ ಆಯ್ತು. ಇದೆಲ್ಲ ನೋಡಿ ಬರ್ತಾ ನಾನು ನೀನು ಫೇಲ್ ಮಾಡಿದೆ ಈಗ ನಮ್ಗೆ ಅನ್ನಿಸ್ತದೆ, ಅದಾಗ ಇನ್ನು ನಾನು ಫೇಲ್ ಮಾಡಿದ್ನ ಈಗ ಅನ್ನಿಸ್ತದೆ. ಆದ್ರೆ ನಾನು ಸಹ ಫೇಲ್ ಆಗಿಲ್ಲ, ಡಿಬಾರೇ ಆಗಿದ್ದೆ. PUC-ನಲ್ಲಿ ವಿಜ್ಞಾನ ವಿಷಯದಲ್ಲಿ ನಾನು ಡಿಬಾರ್ ಆಗಿ ಮತ್ತೆ ನನ್ನ ತಂದೆ ನನ್ನ ಆರ್ಟ್ಸ್ ಸೇರಿಸಿ ಅಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸಿ ನಂತರ ಒಳ್ಳೆ ಎಜುಕೇಶನ್ ಮಾಡಿ ಈ ಹಂತದಲ್ಲಿ ಫೇಲ್ ಆದ್ರೆ ನನ್ನ ನಂಬಬೇಡಿ. ಸೋಲೆ ಗೆಲುವಿನ ಮೆಟ್ಟಿಲ್, ಆ ಮೆಟ್ಟಿಲ್ನ ಹೇಗೆ ನೀನು ಅಚೀವ್ ಮಾಡಿದ್ಯಾ, ರಿಯಲಿ ವೆರಿ ಐ ಆಮ್ ವೆರಿ ಅಪ್ರಿಸಿಯೇಟಿಂಗ್ ಯು. ಓಕೆ, ನಿಮ್ಮೆಲ್ಲ ನೋಡಿ ಖುಷಿ ಆಯ್ತು. ವೆರಿ ಗುರು ಪೂಜ್ಯರೇ, ಪವಿತ್ರವಾದ ಶ್ರೀತೆ ತಗೊಂಡವರೇ, ಎಲ್ಲ ಹೆಚ್ಚಿನ ಪ್ರೀತಿಯ 2011ನೇ ಸಾಲಿನ ವಿದ್ಯಾರ್ಥಿನಿ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ತುಂಬ ಅಪರೂಪವಾದದ್ದು. ನಮ್ಮ ಈ ಸುತ್ತಲಲ್ಲಿ ಎಲ್ಲೂ ಕಂಡು ಕೇಳಲಿದೆ. ಯಾಕೆಂದರೆ ಬೇರೆ ಕಡೆ ಗುರುವಂದನೆಯನ್ನು ಮಾಡಿದ್ದಾರೆ, ಆದರೂ ಒಂದೇ ಸ್ಥಳದಲ್ಲಿ ಒಂದೇ ಶಾಲೆಯಲ್ಲಿ ಸರಣಿಯೋಪಾಧ್ಯಾಯ ವಿದ್ಯಾರ್ಥಿಗಳು 5ನೇ ಬಾರಿಗೆ ಗುರುಗಳನ್ನ ವಂದಿಸ್ತಾ ಇದ್ದಾರೆ ಅನ್ನೋದು ಬಹಳ ಅಪರೂಪದ ಸಂಗತಿ. ಗುರು, ತಂದೆ, ತಾಯಿ, ದೈವ. ಯಾಕೆಂದ್ರೆ ತಂದೆಯನ್ನ ತಾಯಿಯನ್ನ ದೇವರಿಗೆ ಹೋಲಿಸಿದ್ದಾರೆ. ಅವರು ಇಬ್ಬರನ್ನ ಬಿಟ್ಟರೆ ಗುರುಗಳನ್ನ ನಮ್ಮ ಸಂಸ್ಕೃತಿಯಲ್ಲಿ ದೇವರಿಗೆ ಹೋಲಿಸಿದ್ದಾರೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಈ 3 ಜನ್ಮ ಬಿಟ್ಟರೆ ಗುರು ದೈವಸ್ಥಾನ ಕೊಟ್ಟಿರೋದು ಮತ್ತೊಬ್ಬರಿಗೆ ನಮ್ಮ ಸನಾತನ ಸಂಸ್ಕೃತಿ. ಅತಿಥಿ ದೇವೋಭವ ಅಂತ ಈ 4ರನ್ನ ದೇವರ ಕಾಣಬೇಕು ಅಂತ ನಮ್ಮ ಸಂಸ್ಕೃತಿ ನಮಗೆ ಕಳಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಸ್ಥಾನಕ್ಕೆ ಇನ್ನಿಲ್ಲದ ಮಹತ್ವ ಇದೆ. ತಂದೆ ತಾಯಿಗಳು ನಮ್ಮ ಭೌತಿಕ ಶರೀರಕ್ಕೆ ಜನ್ಮ ಕೊಡ್ತಾರೆ, ಆದರೆ ನಮ್ಮ ಜ್ಞಾನ ಚಕ್ಷುವನ್ನು ತೆರೆಸೋದು ಗುರು. ಹಾಗಾಗಿಯೇ ಗುರುವನ್ನು ನಾವು ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತೀವಿ. ಈ ಒಂದು ಸಂಸ್ಕೃತಿಯನ್ನ, ಪರಂಪರೆಯನ್ನ ನೀವು ಅನುಸರಿಸುವಂತ ಮನೋವೃತ್ತಿಯನ್ನು ಬೆಳೆಸ್ಕೊಂಡಿದ್ದೀರ. ಇದು ನಿಮ್ಮ ವಿಶೇಷ. ಕಲಿಸಿದ ಗುರುವನ್ನ ಕೃತಜ್ಞತೆಯಿಂದ ನೆನೆಯಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಅದು ಒಳ್ಳೆ ಸಂಸ್ಕಾರ. ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಪರಂಪರೆ ಇವತ್ತಿಂದ ಏನಲ್ಲ, ಯುಗ ಯುಗಗಳಿಂದಲೂ ಸಾಗಿ ಬಂದಿದೆ. ತ್ರೇತಾಯುಗದಲ್ಲಿ ನಾವು ನೋಡೋದಾದ್ರೆ ಶ್ರೀರಾಮ, ವಶಿಷ್ಠರು ಗುರು ಶಿಷ್ಯರು. ಒಬ್ಬ ಸದ್ಗುರು, ಒಬ್ಬ ಸಮರ್ಥ ಶಿಷ್ಯ ಯಾವಾಗ, ಅದು ಪುರಾಣ ಕಾಲ ಆಗ್ಬೋದು, ಇತಿಹಾಸ ಆಗ್ಬೋದು, ಅಥವಾ ಇವತ್ತು ಪ್ರಸ್ತುತ ಕಾಲ ಆಗ್ಬೋದು, ಯಾವತ್ತಾವತ್ತು ಅವರಿಬ್ಬರ ಸಮ್ಮಿಲನ ಆಗಿದೆ ಅವತ್ತೆಲ್ಲ ಆ ಕ್ಷಣದಲ್ಲೆಲ್ಲ ಮಹತ್ತರವಾದದ್ದೇ ಘಟಿಸಿದೆ. ಅದಕ್ಕಾಗಿ ನಮ್ಮ ಸಂಸ್ಕೃತಿ ಇಂಥ ಪರಂಪರೆಯನ್ನು ನಮಗೆ ಬೆಳೆಸ್ಕೊಂಡ್ ಬಂದಿದೆ. ಒಬ್ಬ ರಾಮ, ಒಬ್ಬ ವಶಿಷ್ಠ ಸೇರಿದಾಗ ತ್ರೇತಾಯುಗ ಸೃಷ್ಟಿಯಾಯಿತು. ಒಬ್ಬ ಕೃಷ್ಣ, ದ್ವೈಪಾಯನ ಸೇರಿದಾಗ ದ್ವಾಪರ ಸೃಷ್ಟಿಯಾಯಿತು. ದ್ವಾಪರಕ್ಕೆ ಹೋದ್ರಂತೂ ಮಹಾಗುರು ದ್ರೋಣರು, ಏಕಲವ್ಯ, ಅರ್ಜುನ. ಇದಕ್ಕಿಂತ ಒಂದು ಗುರು ಶಿಷ್ಯ ಸಂಬಂಧ ಸಂಸ್ಕೃತಿ ನಾವು ಜಗತ್ತಿನಲ್ಲಿ ಎಲ್ಲಾದ್ರೂ ಕಾಣಕ್ಕಂತ, ಜಗತ್ತಿನ ಯಾವ ಸಂಸ್ಕೃತಿಯನ್ನು ನಾವು ಅದನ್ನು ನೋಡ್ಲಿಕ್ಕಾಗಲ್ಲ. ಗುರುದಕ್ಷಿಣೆಯಾಗಿ ನಿಮ್ಗೆಲ್ಲ ಗೊತ್ತಿದೆ, ಏಕಲವ್ಯ ಬೆರಳಿಗೆ ಕೊರಳ್ ಕುವೆಂಪು ಬರೀತಾರೆ ನಮ್ಮ ನಾಟಕದಲ್ಲಿ. ಗುರುವಾದವನು ಹೇಗೆ ಶಿಷ್ಯನಿಂದ ಕಾಣಿಕೆಯನ್ನು ಸ್ವೀಕರಿಸಬೇಕು, ಅದು ಕೇಳಿ ಪಡೆದಿದ್ದಲ್ಲ ಈಗ ನೀವು ಕೊಡ್ತಾರ. ನೀವೇ ನಿಮ್ಮ ಆತ್ಮ ತೃಪ್ತಿಯಿಂದ, ಹೃದಯ ಸಂತೃಪ್ತಿಯಿಂದ ಗುರುಗಳನ್ನ ತಂದು ಗೌರವಿಸ್ತಾ ಇರ್ತಾರೆ. ಅವತ್ತು ದ್ರೋಣ ಏಕಲವ್ಯನಿಂದ ಕೇಳಿ ಗುರು ಕಾಣಿಕೆಯನ್ನು ಪಡ್ಕೊಂಡು, ಬಹುಶಃ ಇನ್ನೂ ಒಂದು ಹೆಜ್ಜೆ ನೀವು ಮುಂದ್ಕೋಗಿದ್ರಿ ಅಂದ್ರೆ ಉತ್ಪ್ರೇಕ್ಷೆ ಅಲ್ಲ ಇದು. ಇನ್ನು ನಮ್ಮ ಇವತ್ತಿನ ಸಂದರ್ಭಕ್ಕೆ ಬಂದ್ರೆ
ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಮಹಾಕಾವ್ಯ ರಾಮಾಯಣ ದರ್ಶನವನ್ನು ತಮ್ಮ ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಟಿ.ಎಸ್. ವೆಂಕಣ್ಣಯ್ಯನವರು. ಅಲ್ಲೂ ಒಂದು ಗುರು ಶಿಷ್ಯ ಸಂಬಂಧ ಅನ್ನೋದು ಬಹಳ ಅಮೂಲ್ಯವಾದದ್ದು ಅಂತ ಅವ್ರು ಹೇಳಿದರು. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಅದ್ಭುತವಾದ ಗುರು ಶಿಷ್ಯ ಸಂಬಂಧ. ಹೀಗೆ ನಾವು ನಮ್ಮ ಪರಂಪರೆಯನ್ನ ಇತಿಹಾಸ ಕಾಲ ಅಥವಾ ಪುರಾಣ ಕಾಲದಲ್ಲಿ ಗಮನಿಸಿದಾಗಲೂ ಗುರು ಶಿಷ್ಯ ಬಾಂಧವ್ಯ ಬಹಳ ನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನು ನಾವು ಈ ನೆಲದ ಸಂಬಂಧವನ್ನೇ ತಗೊಂಡಾಗ ಇದು ಬಹಳ ಪವಿತ್ರವಾದಂತಹ ಕ್ಷೇತ್ರ, ಶ್ರೀ ಕ್ಷೇತ್ರ. ಬಹುಶಃ ನಿಮ್ಮ ನೆಲದ ಮಹಿಮೆ ನಿಮ್ಗೆ ಗೊತ್ತಿರೋದು ಮಾತ್ರ. ಇಲ್ಲಿ ಒಬ್ಬ ಮಹಾನ್ ಗುರು 1000 ವರ್ಷದಿಂದ ಓಡಾಡ್ತಾ ಇದ್ದ. ತ್ರಿಮತಾಚಾರ್ಯರು ಒಬ್ಬರು ಅಂತ ಶ್ರೀ ರಾಮಾನುಜಾಚಾರ್ಯ. ಒಬ್ಬ ಗುರು ರಾಮಾನುಜಾಚಾರ್ಯ, ಒಬ್ಬ ಹೊಯ್ಸಳ ಚಕ್ರವರ್ತಿ ಬಿಟ್ಟಿದೇವ ವಿಷ್ಣುವರ್ಧನ, ಅವರಿಬ್ರು ಜೊತೆಯಾದಾಗ ಇಂಥ ಮೇಲ್ಕೋಟೆ ಕರೆ ತಂಡಿದಂಥ ಮಹಾನ್ ಕ್ಷೇತ್ರಗಳು ಉದ್ಭವ ಜಗತ್ತಿಗೆ ಆತ್ಮೋದ್ಧಾರಕ್ಕೆ ಮಾರ್ಗವನ್ನು ತೋರಿಸ್ಕೊಂಡು ಗುರು ಶಿಷ್ಯ ಸಂಬಂಧ ಈ ಸಂಸ್ಕೃತಿಯಲ್ಲಿ ಈ ಮಟ್ಟಿಗೆ ಬೆಳೆದು ಬಂದಿರುವಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮ ಪುಣ್ಯ ವಿಶೇಷ, ಇಂಥ ಒಂದು ಪುಣ್ಯ ನಗರದಲ್ಲಿ ನೀವು ಹುಟ್ಟಿದ್ದೀರಾ. ಯಾಕೆ ನಾನು ಆರಂಭದಲ್ಲೇ ಹೇಳಿದೆ, ಇದು ಎಲ್ಲೂ ಕಂಡು ಕೇಳರಿಯದ ಕಾರ್ಯಕ್ರಮ ನೀವು ಮಾಡ್ತಾರೆ. ಯಾಕೆ ಬೇರೆ ಎಲ್ಲೂ ಇಲ್ಲ? ಯಾಕೆ ಈ ಜಾಗದಲ್ಲಿ ಇಂಥ ಒಂದು ಮನೋವೃತ್ತಿ ಬರುತ್ತೆ? ಈ ಕ್ಷೇತ್ರ, ಈ ಮಣ್ಣಿನ ಮಹಿಮೆ ಅಂತದ್ದು. ನಾವೇನೇ ಆಗಿರ್ಬೋದು, ಗುರುವನ್ನ ತಂದೆ ತಾಯಿಯನ್ನ ಗೌರವಿಸ್ಬೇಕು ಅನ್ನೋ ಒಂದು ಹೃದಯ ಶ್ರೀಮಂತಿಕೆಯನ್ನು ಬೆಳೆಸ್ಕೊತೀವಲ್ಲ, ಅದಕ್ಕಿಂತ ದೊಡ್ಡದಾದಂತ ಸಂಸ್ಕೃತಿ ಸಂಸ್ಕಾರ ಇನ್ನೊಂದಿಲ್ಲ. ಗುರುಗಳನ್ನೆಲ್ಲ ಕರೆದಿದ್ದೀರಿ, ಗೌರವಿಸಿದಿರಿ, ಕೃತಜ್ಞತೆಯಿಂದ ಸ್ಮರಿಸಿದಿರಿ. ಜೊತೆಗೆ ನಿಮ್ಮ ಸವಿ ನೆನಪು 1000 ನೆನಪುಗಳನ್ನು ಈವರೆಗೆ ಹಂಚ್ಕೊಂಡಿದ್ದೀರಿ. ಅದೆಲ್ಲಕ್ಕಿಂತ ದೊಡ್ಡ, ಯಾಕೆಂದ್ರೆ ಮಿತ್ರತ್ವ ಇದೆಯಲ್ಲ, ಮಿತ್ರತ್ವದಲ್ಲಿ ನಮ್ಗೆ ನಮ್ಮ ಪುರಾಣ ಇತಿಹಾಸದಲ್ಲಿ ದೊಡ್ಡ ಉದಾಹರಣೆಗಳು ಸಿಗ್ತವೆ. ನೆನಪು ಮಾಡ್ಕೊಳ್ಳಿ, ದ್ರೋಣ ದ್ರುಪದ ಮಿತ್ರತ್ವ ಒಂದು ಶತ್ರುತ್ವವಾಗಿ ಪರಿವರ್ತನೆ ಮಾಡ್ಕೊಂಡು ನಾಶವಾದ್ರು. ಅಂತ ಮಿತ್ರತ್ವ ಬೇಡ. ಕೃಷ್ಣ ಮತ್ತೆ ಸುಧಾಮ ಇವರ ಮಿತ್ರತ್ವವನ್ನು ರೂಪಿಸ್ಕೊಳ್ಳಿ. ಇವೆಲ್ಲ ಸಹಪಾಠಿಗಳಿಗೆ ಸೇರಿದ್ರಿ. ಕೃಷ್ಣ ಸುಧಾಮರನ್ನ ನೆನಪು ಮಾಡ್ಕೊಳ್ಳಿ. ನಿಮ್ಮ ಮಿತ್ರತ್ವವನ್ನು ಹೀಗೆ ಬೆಳೆಸಿ, ನಿಮ್ಮ ಸಂಘಟನಾ ಶಕ್ತಿಯನ್ನು ಹೀಗೆ ಬೆಳೆಸಿ. ಈ ನಿಮ್ಮ ಸಂಘಟನಾ ಶಕ್ತಿ ಇವತ್ತು ನಿಮ್ಮ ಗುರುವಂದನೆಗೆ ಪರ್ಯಾವಸನವಾಗಬಾರ್ದು, ಅದು ಮುಂದುವರಿಲಿ. ಈ ಸಂಸ್ಕಾರ ಹೀಗೆ ಮುಂದುವರೆದ್ರೆ ನೀವು ಗುರುಗಳಿಗೆ ಕೊಡ್ತಕ್ಕಂಥ ನಿಜವಾದಂಥ ಕೃತಜ್ಞತೆ ಕಾಣಿಕೆ. ಯಾಕೆಂದ್ರೆ ಒಬ್ಬ ಸದ್ಗುರು ತನ್ನ ಶಿಷ್ಯ ತನಗಿಂತ ಎತ್ತರದಲ್ಲಿ ಬೆಳೆದಾಗ ತುಂಬಾ ಖುಷಿ ಪಡ್ತಾರೆ. ತಂದೆ ತಾಯಿಗಳು ತನ್ನ ಮಕ್ಕಳು ತನಗಿಂತ ಎತ್ತರದ ಸ್ಥಾನಕ್ಕೆ ಏರಿದಾಗ ಖುಷಿ ಪಡ್ತಾರೆ. ತಂದೆ ತಾಯಿಗಳ ಖುಷಿ ಕೋಟಿ ಕೊಟ್ಟರು ಸಿಗಲ್ಲ. ತನ್ನ ಮಕ್ಕಳು ಬೆಳಿಬೇಕು. ಒಬ್ಬ ಗುರುವಾದವನು ಹಾಗೆ ಯೋಚನೆ ಮಾಡೋದು, ತನ್ನ ಶಿಷ್ಯ ತನ್ನನ್ನು ಮೀರಿಸಿ ಬೆಳಿಬೇಕು. ಮೀರಿಸಿ ಬೆಳೆಯೋದು ಅಂದ್ರೆ ಕೇವಲ ಆರ್ಥಿಕ ಸಂಪನ್ನತೆ ಅಲ್ಲ. ಅರ್ಥ ಮಾರ್ಗ ಒಂದೇ ಮನುಷ್ಯನನ್ನ ಉನ್ನತೀಕರಿಸೋದಿಲ್ಲ. ನೈತಿಕ ಮೌಲ್ಯಗಳನ್ನು ಬೆಳೆಸ್ಕೋಬೇಕು, ಸತ್ ವಿಚಾರಗಳನ್ನು ಬೆಳೆಸ್ಕೋಬೇಕು, ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸ್ಕೋಬೇಕು. ನಾನು ಬೆಳೆದ ಸಶಕ್ತನಾದಾಗ ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಹಣ, ನನ್ನ ವಿದ್ಯೆ, ನನ್ನ ಜ್ಞಾನಾರ್ಜನೆ ಇವೆಲ್ಲ ಸಮಾಜಕ್ಕೆ ಹೋಗ್ಬೇಕು, ಸಮಾಜಕ್ಕೆ ಸದ್ವಿನಿಯೋಗ ಆಗ್ಬೇಕು. ನೀವು ಸಮಾಜಮುಖಿಯಾಗಿ ಚಿಂತನೆ ಮಾಡಿ. ನಿಮ್ಮ ಗುರುಗಾಣಿಕೆ ನಿಜವಾಗಿ ಅದು ಕೇವಲ ಇಲ್ಲಿಗೆ ಮುಗ್ದೋಗ್ಬಾರ್ದು. ಇವೆಲ್ಲ ಸಮಾಜ ಸತ್ಪ್ರಜೆಗಳು, ಒಳ್ಳೆ ಸಂಸ್ಕಾರವಂತಿಗೆ ನಿಮ್ಮ ಹೃದಯದಲ್ಲಿದೆ. ಅದಿಲ್ದಿದ್ರೆ ಈ ಕಾರ್ಯಕ್ರಮ ಜರುಗಲಿಕ್ಕೆ ಕಾರಣ ಆಗ್ತಿರ್ಲಿಲ್ಲ. ಆ ಸಂಸ್ಕಾರ ಹಾಗೆ ಮುಂದುವರಿಲಿ, ಸಮಾಜಕ್ಕೆ ತಲುಪಲಿ. ಆಗ ನಿಮ್ಮ ತಂದೆ ತಾಯಿಗಳನ್ನ, ಗುರುಗಳನ್ನ ಗೌರವಿಸುವಂತ ಕೀರ್ತಿ ನಿಮ್ಗೆ ಸಿಗ್ತದೆ. ಏನ್ ಮಾಡೋದು? ನಾನು ಯಾವುದೋ ಒಂದು ಉದ್ಯೋಗ, ಒಂದಷ್ಟು ಏನೋ ಓದ್ದೆ, ನನ್ನ ತಲೆಗಿಡಿಯೋ ಜ್ಞಾನ ತಗೊಂಡೆ, ಯಾವುದೋ ಒಂದು ಉದ್ಯೋಗದಲ್ಲಿ ಇದೀನಿ. ಹೇಳಿದ್ದಾರೆ ಜ್ಞಾನಿಗಳು, ಡಾಕ್ಟರ್, ಕಾಸಿ ಕಂಬಾರನಾಗು, ಬೀಸಿ ಮಡಿವಾಳನಾಗು, ಏನಾದರೂ ಆಗು ಮೊದಲು ಮಾನವನಾಗು. ಈ ಮಾತನ್ನ ನಾವು ಬರಿಬಾರ್ದು. ನೀವೇನೇ ವೃತ್ತಿ ಮಾಡಿ ತಪ್ಪಿಲ್ಲ, ಎಲ್ಲಾ ವೃತ್ತಿಯೂ ಗೌರವಾನ್ವಿತವೆ, ಯಾವ ವೃತ್ತಿಯೂ ಕಡೆಯಲ್ಲ. ಕೆಲವರಂತೂ ನನ್ಗೆ ಬಹಳ ಹೆಮ್ಮೆ ಆಯ್ತು, ನಾನು ರೈತ ಅಂತ ತುಂಬಾ ಖುಷಿ. ಯಾಕೆಂದ್ರೆ ಅನ್ನದಾತ, ಎಲ್ಲಾ ಆಟವೂ ನಿಂತೋಯ್ತಿದೆ ರೈತ ಇಲ್ಲಿದ್ರೆ. ಅದಕ್ಕೆ ಬೇಂದ್ರೆ ಅವರನ್ನ ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ಕರೀತಾರೆ. ಕೃಷಿ ಈ ದೇಶದ ಬೆನ್ನೆಲುಬು. ನಾನು ಸಮಾಜ ವಿಜ್ಞಾನ ಪಾಠ ಮಾಡುವ ನಿಮ್ಗೆ ಹೇಳಿದ್ದೀನಿ, ಈ ದೇಶ ಬದುಕಿರೋದೇ ಕೃಷಿಯಿಂದ. ಈ ದೇಶದ 140 ಕೋಟಿ ಜನರಿಗೆ ಅನ್ನ. ನಮ್ಮ ಮನೆಗೆ 4 ಜನ ಬಂದ್ರೆ ಮಕ್ಕ ನೋಡ್ತೀವಿ, ಹೆಂಗಪ್ಪ 140 ಕೋಟಿ ಜನರಿಗೆ ಅನ್ನ ಹುಟ್ಟಬೇಕಂದ್ರೆ ಅನ್ನದಾತ ಕೃಷಿಕ ಬಹಳ ಶ್ರೇಷ್ಠವಾದ ಹುದ್ದೆ. ನೀವು ಕೃಷಿಕರು ಯಾರು ಬೇಸರ ಪಡ್ಕೋಬೇಡಿ.
ಕೃಷಿಯನ್ನು ಮುಂದುವರಿಸಿ. ಇನ್ನು ಮುಂದಿನ ದಿನಗಳು ಕೃಷಿಕರದಾಗಿರ್ತವೆ. ನೆಲ ಉಳುವ ಚೊಚ್ಚಲ ಮಗನದಾಗಿರ್ತದೆ. ಈ ಆಟ ಎಲ್ಲ ಇದೆಲ್ಲ 2 ದಿನದ ಆಟಗಳು. ಇವೆಲ್ಲ ಶಾಶ್ವತವಾದದ್ದಲ್ಲ. ಕೃಷಿಯೇ ಶಾಶ್ವತ. ಸಂಸ್ಕೃತಿ ಹುಟ್ಟಿದ್ದೇ ಕೃಷಿಯಿಂದ. ಅದಕ್ಕೆ ಅಗ್ರಿಕಲ್ಚರ್ ಅಂತೀವಿ. ಮಾನವ ಸಂಸ್ಕೃತಿ ಆರಂಭವಾಗಿದ್ದೇ ಕೃಷಿ ಮೂಲಕ. ಅದು ಸಂಸ್ಕೃತಿ. ಕೃಷಿ ಯಾವಾಗ ಹುಟ್ಟುತ್ತೋ ಅವತ್ತೇ ಸಂಸ್ಕೃತಿ ಹುಟ್ಟಿದ್ದು. ಹಾಗಾಗಿ ಅಂತ ಸಂಸ್ಕೃತಿಯ ವಾಹಕರು ನೀವು. ಗುರು ಶಿಷ್ಯ ಸಂಬಂಧಗಳ ಪೂಜನೀಯ ವಾಹಕರು ನೀವಾಗಿದ್ದೀರಿ. ಗೌರವಾನ್ವಿತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮುಂದುವರಿಸಿ. ನಾನು ಕೃಷಿಕ, ನಾನೇನು ಓದಿಲ್ಲ ಅಂತ ಬೇಸರ ಪಟ್ಟು, ಆದ್ರೆ ದಯಮಾಡಿ ಕೃಷಿಕರು, ನೀವು ವಿದ್ಯಾರ್ಥಿಗಳಾದ್ರೂ ಪರವಾಗಿಲ್ಲ, ನನಗಿಂತ ಕಿರಿಯರಾದ್ರೂ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇವತ್ತು ಈ ದೇಶದ ಕೃಷಿ ಸತ್ತೋಗ್ತಾ ಇದೆ. ನಮ್ಮ ಮಣ್ಣು ಸತ್ತೋಗ್ತಾ ಇದೆ. ರಾಸಾಯನಿಕ ಗೊಬ್ಬರಗಳನ್ನ ಇತ್ಯಾದಿ ಇತ್ಯಾದಿ ಆಧುನಿಕ ಕೃಷಿ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ನಮ್ಮ ಆಹಾರವನ್ನು ನಾವು ಕಲುಷಿತಗೊಳಿಸ್ತೀವಿ. ಇವತ್ತು ನಾವು ತಿಂತಿರೋದೆಲ್ಲ ವಿಷ. ದಯಮಾಡಿ ಸಾವಯವ ಕೃಷಿಯ ಕಡೆ ಎಲ್ಲರೂ ಗಮನ ಕೊಡಲೇಬೇಕು. ನೀವು ಯಾರೇ ಆಗಿರಿ, ನೀವು ಕಾರ್ಪೊರೇಟ್ ವಲಯದ ಕೆಲಸ ಮಾಡ್ತೀರಿ, ಶಿಕ್ಷಣ, ಆರೋಗ್ಯ, ಬೇರೆ ಯಾವುದೇ ಹುದ್ದೆ ಹೇಳಿರಿ, ಕೃಷಿಯನ್ನು ನಾವು ಸಶಕ್ತಗೊಳಿಸ್ಬೇಕು. ರೈತರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲಾ ಉದ್ಯೋಗಿಗಳು. ರೈತ ಇಲ್ದಿದ್ರೆ ಎಲ್ಲ ಸತ್ತೋಯ್ತೀವಿ. ಶಿಕ್ಷಕ ಇದ್ರೆ ಎಲ್ಲ ಜ್ಞಾನ, ರೈತ ಇದ್ರೆ ಎಲ್ಲರಿಗೂ ಪ್ರಾಣ. ಈ ಮಾತನ್ನ ಮರಿಬೇಡಿ. ನಮ್ಮ ಕೃಷಿಯನ್ನು ಸಶಕ್ತಗೊಳಿಸಿ. ನಮ್ಮ ಆಹಾರ ಪದ್ಧತಿ ನಾಶವಾಗ್ತಾ ಇದೆ. ನಮ್ಮ ಆಹಾರ ಸಂಸ್ಕೃತಿ ನಾಶವಾಗ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳಿವೆ, ಬೇರೆ ಬೇರೆ ಕಾರಣಗಳಿದೆ. ಶ್ರೀಕರಣಗಳು, ಜಾಗತೀಕರಣ, ಉದಾರೀಕರಣ, ಔದ್ಯೋಗೀಕರಣ, ಇವೆಲ್ಲವೂ ಬಂದು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದೆ. ಆದರೂ ಎಷ್ಟೇ ನಾಶವಾದ್ರೂ ಸನಾತನ ಭಾರತೀಯ ಸಂಸ್ಕೃತಿ ಯಾವತ್ತೂ ಸಾಯಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಬ್ಬ ಹಿಂದೂ ಈ ನೆಲದ ಮೇಲೆ ಜೀವಂತವಾಗಿರುವವರೆಗೂ ಹಿಂದೂ ಧರ್ಮ, ಸನಾತನ ಸಂಸ್ಕೃತಿ ಸಾಯಲ್ಲ. ಅಷ್ಟು ಪವರ್ಫುಲ್ ಅದು. ಯಾರು ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ಹಾಗೆ ಒಬ್ಬನೇ ಒಬ್ಬ ರೈತ ಬದುಕಿರೋ ತನಕನೂ ಎಲ್ಲರ ಪ್ರಾಣ ಉಳಿದಿರ್ತೀವಿ. ನೀವು ಕೃಷಿಕರು ಅಂತ ಯಾರು ನೀವು ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ನಾವು ಕೇಳ್ತಕ್ಕಂಥ ಬಹಳ ದುಸ್ಥಿತಿಯ ಮಾತು ಅಂದ್ರೆ ಕೃಷಿಕರಿಗೆ ಎಲ್ಲೂ ಹೆಣ್ಣು ಕೊಡ್ತಾ ಇಲ್ಲ. ನಾನು ಅನೇಕ ಸಭೆ ಸಮಾವೇಶ ಕೇಳಿದ್ದೀನಿ, ನಾನು ಭಾಗವಹಿಸಿದ ಅನೇಕ ಕಡೆ. ಬಹಳ ತುಂಬಾ ಶೋಚನೀಯವಾದ ಸಂಗತಿ. ನಮ್ಮ ಜನ ಇಷ್ಟು ಅಜ್ಞಾನವಂತರಾಗ್ಬಿಟ್ರಲ್ಲ. ಹಿಂದೆ ಹೆಣ್ಮಕ್ಳನ್ನ ಕೊಡ್ಬೇಕಾದ್ರೆ ಅವ್ರ ಮನೇಲಿ ಎಷ್ಟು ಎಮ್ಮೆ ಕರೀತದೆ, ಎಷ್ಟು ಜಮೀನ್ ಮಾಡಿದವನೇ ಅಂತ ಇದ್ರು. ಅವನನ್ನ ಶ್ರೀಮಂತ ಅಂತ ಕರೀತಾ ಇದ್ರು. ಅಷ್ಟು ಗೌರವ ಇದ್ದಂತ ಒಂದು ಪುಣ್ಯಭೂಮಿ ಇವತ್ತಿಂತ ಅಜ್ಞಾನ ಕೊಟ್ಟಾಗ ಎಂತೆಂತ ಅನೇಕ ರೀತಿಯ ವಿದ್ಯೆಯನ್ನು ನಾವು ಕಲ್ತಿದ್ದೀವಿ. ಯಾವ ವಿದ್ಯೆ? ಸರ್ವಜ್ಞ ಮೂರ್ತಿ ಹೇಳ್ತಾರೆ, ದೇಶದ ಆಟ ನಡೆಯೋದು ಉದ್ಧಾರ ಆಗುತ್ತೆ. ಅದಕ್ಕೆ ಹೆಣ್ಣನ್ನ ನಾವು ಪೂಜ್ಯ ಭಾವನೆಯಿಂದ ನೋಡೋದು. ತಾಯಿ, ಈಗ ನೋಡಿ ನವರಾತ್ರಿ ಸಂದರ್ಭ, ಇವತ್ತು ನವರಾತ್ರಿ 4ನೇ ದಿನ. ಕೂಷ್ಮಾಂಡಾ ದೇವಿಯನ್ನು ನಾವು ಕೂಷ್ಮಾಂಡಾ ದೇವಿ ಅಂತ ದೇವಿಯನ್ನು ಒಂದು ಹೆಣ್ಣಿನಲ್ಲಿ 9 ಗುಣಗಳಿರ್ತವೆ. 9 ಜನ ದೇವಿಯರು ಇರ್ತಾರಂತ. ಗೌರಿ, ಕಾಳಿ, ಕಾಳಿನಿ ಇರ್ತಾಳೆ, ನೆನ್ಪಿಟ್ಕೊಳ್ಳಿ. 9 ಸ್ತ್ರೀ ಶಕ್ತಿ ನವವಿಧದಲ್ಲಿ, ಅದನ್ನೇ ನಾವು ಆರಾಧಿಸೋದು ಈ ನವರಾತ್ರಿ. ಗೌರಿನೇ ಇರ್ತಾಳೆ, ಲಕ್ಷ್ಮಿನೇ ಇರ್ತಾಳೆ. ಆದ್ರೆ ಅದೆಲ್ಲರ ಜೊತೆಗೆ ಒಬ್ಬ ಕಾಳಿನೂ ಇರ್ತಾಳೆ. ಆ ಕಾಳಿ ಹಂತಕ್ಕೆ ಹೆಣ್ಣನ್ನು ನಾವು ಬಿಟ್ಕೋಬಾರ್ದು. ಅವಳ ಗೌರಿ, ಲಕ್ಷ್ಮಿ ಹಂತದಲ್ಲೇ ಪೂಜಿಸ್ಬೇಕು. ಇದು ಪ್ರತಿಯೊಂದು ಗಂಡಸು ಯೋಚನೆ ಮಾಡ್ಬೇಕಾದ್ರು. ಹಾಗೆ ಪ್ರತಿಯೊಂದು ಹೆಣ್ಮಗಳು ತನ್ನ ಲಕ್ಷ್ಮಿತ್ವವನ್ನು, ತನ್ನ ಗೌರಿತ್ವವನ್ನು ಬಿಟ್ಕೊಡ್ಬಾರ್ದು. ಇವತ್ತು ನಮ್ಮ ಸಂಸ್ಕೃತಿಗೆ ಬೇಕಾಗಿರೋದು ಈ ಪಾಠ. ನಾವು ಏನೇ ದುಡಿದ್ರು, ಏನೇ ಸಂಪಾದನೆ ಮಾಡಿದ್ರು, ನಮ್ಮ ಕುಟುಂಬದಲ್ಲಿ ನಮಗೆ ನೆಮ್ಮದಿ ಇಲ್ಲ ಅಂದ್ರೆ ನಮ್ಮ ಎಲ್ಲ ಸಾಧನೆ ನಿರರ್ಥಕ. ಕೌಟುಂಬಿಕ ನೆಮ್ಮದಿ ನಮ್ಮ ಸಂಸ್ಕಾರದ ಮೇಲೆ ನಿಂತಿರ್ತದೆ. ಅದರಲ್ಲೂ ಉತ್ತಮ ಸಂಸ್ಕಾರಯುತ ಗೃಹಿಣಿಯನ್ನು ಆಧರಿಸಿರ್ತದೆ. ನೀವು ಹೆಣ್ಮಕ್ಳು ನೀವು ತುಂಬಾನೇ ಕಷ್ಟಪಟ್ಟು ಈ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಿದಿರಿ. ಅದಕ್ಕಾಗಿ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಿಮ್ ಜೊತೆಯಲ್ಲಿ ಭಾರ್ಗವಿ ಅಂತ ಹೇಳಿ ಅವರು ಕೂಡ ಸೇರ್ಕೊಂಡು ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅವ್ರ ತಮ್ಮ ಅಕಾಲಿಕ ಮರಣಕ್ಕೆ ತುತ್ತಾಗಿರೋದ್ರಿಂದ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗೋಣ.
ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ. ಹಾಗಾಗಿ ಕಾರ್ಯಕ್ರಮವನ್ನು ಬೇಗ ಮುಗಿಸೋಣ ಅಂತೇಳಿ ಇನ್ನು ಉಳಿದವರು ಕೂಡ ನಿಮ್ಗೆ ಶುಭಾಶಯವನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಿ ಊಟ ಮುಗಿಸಿ ನಾವು ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ಶಿಕ್ಷಕ ಮಿತ್ರರೇ, ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ, ಸಮಯ 2:35 ಆಗಿದೆ, ಊಟದ ಸಮಯ ಮೀರಿದೆ. ಹಾಗಾಗಿ ಒಂದೆರಡು ಮಾತು ಅಷ್ಟು ಜಾಸ್ತಿ ಇಲ್ಲ. ಒಂದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳಿಗೆ ವಿದ್ಯೆಯನ್ನು ಕೊಡಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವೃತ್ತಿ ಬಾಂಧವರೇ ಹಾಗೂ ವೇದಿಕೆ ಮುಂಭಾಗಕ್ಕಿಂತ ಹೆಚ್ಚಾಗಿ ಕಾರಿಡಾರಲ್ಲೇ ಜಾಸ್ತಿ ಇದ್ದಾರೆ. ಇರಲಿ, ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಮಾಡಿ ನಾವೆಲ್ಲರೂ ಕರೆದು ಗೌರವಿಸ್ತಾ ಇದ್ದೀರಿ. ಹಾಗಾಗಿ ನಾವೆಲ್ಲರೂ ಕೂಡ ನಿಮಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಬಹುಶಃ ಎಲ್ರಿಗೂ ಔಪಚಾರಿಕವಾಗಿ ಮಾತನಾಡಬೇಕು ನಿಮ್ಮ ಜೊತೆ ಅಂತ ಅನ್ನಿಸ್ತಾ ಇದ್ರು ಕೂಡ ಸಮಯದ ಅಭಾವ ಇದೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ನಮ್ಮ TVS ಸರ್ ಹೇಳಿದ್ದಾರೆ, ಸನಾತನ ಧರ್ಮದಿಂದ ಹಿಡಿದು ಎಲ್ಲ ಇಲ್ಲಿ ತನಕ ಹೇಳಿದ್ದಾರೆ. ಒಟ್ಟಾರೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಲಿ, ಆ ಕೆಲಸದ ಬಗ್ಗೆ ಗೌರವ, ಪ್ರೀತಿ, ಅಭಿಮಾನ ಇರಲಿ. ಜೊತೆಗೆ ಗುರು ಹಿರಿಯರಿಗೆ ನೀವು ಎಷ್ಟು ಗೌರವ ಕೊಡ್ತೀರಾ ಅದೇ ಪ್ರಮಾಣದ ಗೌರವವನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಗೌರವ ಕೊಡಿ. ಅದನ್ನ ಮುಂದಿನ ಪೀಳಿಗೆ ಅನುಸರಿಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ 2009 ಮತ್ತು 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ತಿಳಿಸ್ತೀನಿ. ಇದು ನನಗೆ ವಿಶೇಷವಾದ ಸಂದರ್ಭ. ಯಾಕೆ ಅಂತಂದರೆ 1 ತಿಂಗಳ ಮುಂಚೆ ನಾನು ಇದೇ ಶಾಲೆಯ ಶಿಕ್ಷಕ, 1 ತಿಂಗಳಿಂದ ಈಗ ನಾನು ಅತಿಥಿಯಾಗಿದ್ದೀನಿ. ಸೊ ಹಾಗಾಗಿ ಅತಿಥಿಯಾಗಿ ಮೊಟ್ಟ ಮೊದಲಿಗೆ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ. ಸೊ ನಾನು ವೃತ್ತಿ ಬದುಕಿನ ಮೊದಲನೇ ಶಾಲೆ ಲಕ್ಷ್ಮೀ ಸಾಗರ ಆಯ್ಕೆ ಮಾಡಿಕೊಂಡಿದ್ದು. 5 ಜನ ಶಿಕ್ಷಕರು ಹೊರಗೆ ಹೋಗುವಂಥ ಸಂದರ್ಭ ಮತ್ತು 5 ಜನ ಶಿಕ್ಷಕರು ಒಳಗೆ ಬರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನನ್ನ ವೃತ್ತಿ ಬದುಕಿನ 14 ವರ್ಷಗಳನ್ನು ಈ ಶಾಲೆಯಲ್ಲಿ ಕಳೆದೆ. ಅತ್ಯುತ್ತಮವಾದಂಥ ಶಾಲೆ, ಅತ್ಯುತ್ತಮವಾದಂಥ ಗ್ರಾಮ. ಹಾಗಾಗಿ ಇದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರ್ತದೆ, ಆ ಸೆಳೆತ ಇದ್ದೇ ಇರ್ತದೆ. ಅದಕ್ಕೆ ಉದಾಹರಣೆಯಾಗಿ ನೀವು ನೋಡ್ಬೋದು, ಮೊಗಯ್ಯ ಸರ್ ಬಂದಿದ್ದಾರೆ, ಮತ್ತೆ ಉತ್ತರ ಕರ್ನಾಟಕದಿಂದ ಪುಷ್ಪ ಶಾವಿ ಮೇಡಮ್ ಬಂದಿದ್ದಾರೆ. ಹಾಗಾಗಿ ಈ ಒಂದು ಶಾಲೆಯ ಸೆಳೆತ, ಗ್ರಾಮದ ಸೆಳೆತ ನನ್ನಲ್ಲೂ ಕೂಡ ಹಾಗೆ ಇರ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇರ್ತಕ್ಕಂತಹ ನನ್ನ ಪ್ರೀತಿಯ ಮಕ್ಕಳಿಗೆ ಹಾಗೂ ಇಲ್ಲಿ ಆಸೀನರಾಗಿರ್ತಕ್ಕಂತಹ ವೃತ್ತಿ ಬಾಂಧವರು ಹಾಗೂ ಎಲ್ಲ ನಮ್ಮ ಓದಂತಹ ಸಂದರ್ಭದಲ್ಲಿ ಬಂದಂಥವರು, ನಾವು ವರ್ಕ್ ಮಾಡಿದಂತಹ ಎಲ್ಲ ಶಿಕ್ಷಕ ವೃಂದದವರು ಸಹ ಈ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ನೋಡಿ ತುಂಬಾ ಸಂತೋಷ ಆಗ್ತದೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ 2010-11ನೇ ಸಾಲಿನ ವಿದ್ಯಾರ್ಥಿಗಳ ಒಂದು ಪ್ರಗತಿ ನೋಟವನ್ನ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ತಮ್ಮ ವೃತ್ತಿ ಜೀವನವನ್ನ ಈಗಾಗಲೇ ಆರಂಭಿಸಿದ್ದೀರಾ, ಕೆಲವರು ಆರಂಭಿಸುವ ಹಂತದಲ್ಲಿದ್ದೀರಾ, ಉದ್ಯೋಗವನ್ನು ಹುಡ್ಕೊಂಡು ನಗರಗಳಿಗೆ ಹೋಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ದೀರಾ. ನೀವು ಯಾವ್ಯಾವ ವೃತ್ತಿಗಳನ್ನ ಆರಂಭಿಸಿದ್ದೀರೋ ಅದನ್ನ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಿ ಆ ವೃತ್ತಿಯಲ್ಲಿ ನೀವು ಯಶಸ್ವಿಯನ್ನ ಗಳಿಸಿ, ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ನಿಮ್ಮ ನಾಣ್ಣುಡಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ವೃತ್ತಿಯಲ್ಲಿ ನೀವು ಯಶಸ್ಸನ್ನ ಗಳಿಸಲಿ ಅಂತ ಹಾರೈಸ್ತಾ ಈ ಒಂದು 2 ಮಾತುಗಳನ್ನು ಹೇಳಲು ಅವಕಾಶವನ್ನು ಮಾಡಿಕೊಟ್ಟಂತಹ ವೇದಿಕೆಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಮಿಸುತ್ತಾ, ಹಾಗೆ ಮಕ್ಕಳೇ 2010ರಲ್ಲಿ ನಾನು ಟ್ರಾನ್ಸ್ಫರ್ ಆಗೋದೆ. 10 ಆದ್ಮೇಲೆ ಮಾತಾಡ್ತಾರೋ ಇಲ್ವೋ ಅನ್ನೋಂಥ ಕಾಲ ಈಗ. ಪಾಸ್ ಆದ್ರೆ ಸಾಕು ಟೀಚರ್ ಎದುರು ಬರ್ತಿದ್ರು, ತಿರುಕೊಂಡು ಎಲ್ಲೋ ಹೋಗುವಂಥ ಕಾಲದಲ್ಲಿ ನಮ್ಮನ್ನ ಕರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಮಾತನಾಡ್ತಿರೋದು ಹೆಚ್ಚಿನ ವಿಚಾರ. ಅದಕ್ಕೆ ನಾವು ಯಾವಾಗಲೂ ಆಭಾರಿಗಳಾಗಿದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್ ಏನಂದ್ರೆ, ಸರ್ಕಾರದಿಂದ ಸವಲತ್ತುಗಳು ಸಾಕಷ್ಟು ಸಿಗುತ್ತೆ ಸ್ಕೂಲ್ಗಳಿಗೆ, ಫಂಡ್ ಅವಶ್ಯಕತೆ ಇಲ್ಲ. ಫಂಡ್ ಸರ್ಕಾರ ಕೊಡುತ್ತೆ, ಮಕ್ಕಳನ್ನು ಕೊಡು. ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು ಅಂತ ಅನ್ಕೊಂಡು ನಿಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನೇ ತಂದು ಸೇರಿಸಿದ್ರೆ, ಈಗ ನೋಡಿ 60 ಮಕ್ಕಳಿದಾವೆ ಈ ಶಾಲೆಯಲ್ಲಿ ಅಂದಾಗ ತುಂಬಾ ಬೇಸರ ಆಗುತ್ತೆ. ನಾವು ಬಂದ ಹೊಸದಲ್ಲಿ 365 ಮಕ್ಕಳು ಇಲ್ಲಿ ಓದ್ತಾ ಇದ್ದು, ಎಲ್ಲಾದ್ರೂ ಆಟಕ್ಕೆ ಬಿಟ್ರೆ ಚಿಲಿಪಿಲಿ ಸೌಂಡ್ ಆಗ್ತಿತ್ತು, ಯಾರೋ ಮುಂದೆ ಹೊಡ್ಕೊಂಡು ಬಂತು ಬರ್ತಿದ್ದ, ಕಾಲೆಳ್ದ ಕೈ ಎಳ್ದ, ಈ ತರ ಗಲಾಟೆ ಸೌಂಡ್ ಇರ್ತಿತ್ತು. ಈಗ ಎಲ್ಲೋ ಮಗು ಅನ್ಕೊತಿದೆ, ಈ ತರ ಸ್ಥಿತಿ ಆಗುತ್ತೆ. ನಿಮ್ಮಲ್ಲಿ ಕಳಕಳಿಯ ಮನವಿ ಏನಂದ್ರೆ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನ
ನೆಮ್ಮದಿಯನ್ನು ಕಾಪಾಡಿ ಅಂತ ಎಲ್ರಿಗೂ ಅವರೇ 2010 11ನೇ ಸಾಲಿನ ವಿದ್ಯಾರ್ಥಿ ಮೇಡಮ್ ಹೇಳ್ದಂಗೆ ಎಲ್ಲರೂ ಹೇಳ್ತಿದ್ದಾರೆ, ನಾನೇ ಲಾಸ್ಟ್. ನಮ್ಮ ದೇಶನೇ ಗುರುಪ್ರಸಾದಿಗೆ ಹೆಸರಾದಂತಹ ದೇಶ, ಅದರಲ್ಲಿ ನಿಂದೇ ಆದ ಊರು ಶಾಪನ ಮೂಡಿಸುವಂತೆ ಗುರುವಂದನೆನ ಒಂದಾದ ನಂತರ ಮತ್ತೊಂದು ಮಾಡ್ತಾನೆ ಇದ್ದೀರ. ಅಷ್ಟು ಅಭಿಮಾನ ಇಟ್ಕೊಂಡಿದ್ದೀರ, ಅದು ಹಾಗೆ ಇದೆ. ಮತ್ತೆ ಸಂಘಟನೆ ಒಂದು ಒಳ್ಳೆ ಅತ್ಯುತ್ತಮವಾದ ಶಕ್ತಿ ಇರುವಂಥದ್ದು. ನಿಮ್ಮಲ್ಲಿ ಯಾರಿಗೆ ಕಷ್ಟ ಬಂದು ಒಬ್ರಿಗೊಬ್ರು ಸಹಕಾರ ಕೊಟ್ಕೊಳ್ಳಿ, ಒಬ್ರಿಗೊಬ್ರು ಚೆನ್ನಾಗಿರಿ. ಒಂದೇ ಒಂದು ಘಟನೆನ ನಾನು ಹೇಳಿ ಮಾತಾಡಿಸ್ತೀನಿ. ನಾನು ಕ್ಲಾಸ್ ಮಾಡುವಾಗ ಒಂದು ಹುಡುಗಿ ವಾಮಿಟ್ ಮಾಡಿಕೊಂಡು ಅದನ್ನ ಯಾರು ಸಡನ್ ಆಗಿ ಹೆಲ್ಪ್ ಮಾಡಲಿಲ್ಲ. ಯಾರಾದ್ರೂ ಹೋಗಿ ಅಂದ ತಕ್ಷಣ ಫಸ್ಟ್ ಗೀತ ಹೋಗಿ ಆ ಹುಡುಗಿಗೆ ಸಹಾಯ ಮಾಡಿದ್ದು ಅದು ನನ್ನ ಮನಸ್ಸಲ್ಲಿದೆ. ಅಂದ್ರೆ ಕರುಣೆ ಅನ್ನೋದು ಶಾಶ್ವತವಾದ್ದು, ಅದನ್ನ ಸದಾ ಮನಸ್ಸಲ್ಲಿ ಇಟ್ಕೊಳ್ಳಿ, ಸದಾ ಸಂತೋಷವಾಗಿರಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ಮಾತಾಡಿದ್ದಾರೆ. ಎಲ್ಲ ಹೇಳಿದ್ದಾರೆ, ನನ್ನ ಪ್ರೀತಿಯ ಮಕ್ಕಳಿಗೂ ನಾನು 2003 ಬಂದಿದ್ದೇನೆ. ಈಗ 22 ವರ್ಷ ಆಯ್ತು. 3 ವರ್ಷ ಸರ್ವಿಸ್ ಇದೆ ನನಗೆ. ನಾನು ಒಂದು ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳಿಗೆ ನಾನು ಹೆಂಗ್ ಮಾಡ್ಬೇಕು ಏನು, ನಾನು ಹೈಸ್ಕೂಲ್ ಟೀಚರ್ ಹೆಂಡ್ತಿ ಕಣಪ್ಪ. ನಾನು ಹೆಂಗ್ ಮಾಡ್ಬೇಕು ಏನು, ಕೆಲಸ ಮಾಡೋದು ಹೆಂಗೆ, ಕಸ ಗುಡಿಸೋದು ಹೆಂಗೆ, ಬೀಗ ಹಾಕೋದು ಹೆಂಗೆ ಅನ್ನೋದೇ ನನಗೆ ಬೇರೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಮ್ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ
ಜ್ಞಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ